ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ನಿಧಯೇ ಸರ್ವವಿದ್ಯಾನಾಂ ಭಿಷಜೇ ಭವರೋಗಿಣಾಂ ಗುರವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಃ ತೇ ಮೇ ಸತ್ಯಾಂ ಕುರುವಂತು ಭಾರತಿ. ಗುರುಗಳನ್ನು ಸ್ಮರಿಸಿ ಗ್ರಹಗಳಿಗೆ ನಮಿಸಿ ಪ್ರಭು ಶ್ರೀರಾಮನ ದಿವ್ಯ ನಾಮರೂಪಗಳ ಅನುಸಂಧಾನದ ಜೊತೆಗೆ ಇಂದಿನ ಆಶೀರ್ವಚನ ಪ್ರವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಸರ್ವಸೇವೆ ಮುಳ್ಳೇರಿಯ ಮಂಡಲದ ಕಡೆಯಿಂದ ಕೊಡಗು, ಗುತ್ತಿಗಾರು, ಚಂದ್ರಗಿರಿ, ಕಾಸರಗೋಡು, ಗುಂಪೆ, ಹೆಣ್ಮಕ್ಕಜ ಎಂಬ ಇಷ್ಟು ವಲಯಗಳು 6 ವಲಯಗಳು ಎಂದು ಸರ್ವಸೇವೆಯನ್ನು ನೆರವೇರಿಸಿದ್ದಾವೆ. ಅಲ್ಲಿಂದ ಮಹಾಜನತೆ, ಶಿಷ್ಯ ಜನತೆ ಇಲ್ಲಿಯವರೆಗೆ ಪ್ರವಾಹದೋಪಾದಿಯಲ್ಲಿ ಆಗಮಿಸಿದೆ, ಸೇವೆಯನ್ನು ಮಾಡಿದೆ, ಆಶೀರ್ವಾದವನ್ನು ಕೂಡ ಪಡೆದಿದೆ. ನಮಗೆಲ್ಲ ಮನಸ್ಸು ತುಂಬಿ ನಾವು ಮಾಡುವಂಥ ಆಶೀರ್ವಾದಗಳು ನಿಮ್ಮೆಲ್ಲರ ಬದುಕು ಹಸನಾಗಲಿ, ನಿಮ್ಮ ಕಷ್ಟಗಳು ಪರಿಹಾರವಾಗಲಿ, ಸದಭೀಷ್ಟಗಳು ಈಡೇರಲಿ, ಬದುಕು ಸಹನೀಯ, ಆಸ್ವಾದನೀಯ ಎಂದೆನ್ನಿಸುವಂತೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಚಾತುರ್ಮಾಸದ ಪರವಾಗಿ ಆಶೀರ್ವಾದ ಮಾಡುವಂಥದ್ದು. ಈ ವಲಯಗಳಲ್ಲಿ, ಈ ಪರಿಸರದಲ್ಲಿ 2 ಸಂಸ್ಥೆಗಳು, ನಮ್ಮ ಸಂಸ್ಥೆಗಳು ಇದ್ದಾವೆ ಅಥವಾ ಮೇಲಕ್ಕೆ ಬರ್ತಾ ಇದ್ದಾವೆ. ಅದರಲ್ಲಿ ಒಂದು ಸಮರಸ ಅಂತ, ಹೆಸರೇ ಸಮರಸ ಅಂತ. ಇವತ್ತಿನ ಜಗತ್ತು ಹೇಗಿದೆ ಅಂದರೆ ಸಮರ ಗೊತ್ತು, ಸಮರಸ ಗೊತ್ತಿಲ್ಲ. ಒಂದು ಅಕ್ಷರ ಸೇರಿಸಿದರೆ ಇಡೀ ವಿಷಯವೇ ವ್ಯತ್ಯಾಸ ಆಗ್ತದೆ ನೋಡಿ. ಸಮರ, ಸಮರಸ ಅಂತ ನಾವೇ ಕೊಟ್ಟ ಒಂದು ಹೆಸರದು. ಸಮಾಜದ ಸಂಘಟನೆಗಿರ್ತಕ್ಕಂಥ ಒಂದು ಕೇಂದ್ರ ಅದು. ಅಲ್ಲಿ ಒಂದು ಸಭಾಭವನ, ಒಂದು ಗುರುವಾಸ ಯೋಗ್ಯವಾಗಿರ್ತಕ್ಕಂಥ ಒಂದು ಕಟ್ಟಡ, ಇದೆಲ್ಲ ಆಗ್ತಾ ಇರುವಂಥದ್ದು. ತುಂಬ ಉತ್ಸಾಹದಿಂದ ತಂಡ ಕೆಲಸ ಮಾಡ್ತಾ ಇದೆ. ಸಮಾಜ ಸ್ಪಂದಿಸಬೇಕು, ಸಮಾಜ ಒಟ್ಟಿಗೆ ಸೇರಬೇಕು, ಕನಸು ನನಸಾಗುವಂತೆ, ಸಂಘಟನೆ ಒಂದು ಹೆಮ್ಮೆ ತರುವ ರೀತಿಯಲ್ಲಿ ಎದ್ದು ನಿಲ್ಲುವಂತೆ ಇಡೀ ಸಮಾಜ ಸ್ಪಂದಿಸಬೇಕು. ಹಾಗಾಗಿ ಸಮರಸಕ್ಕೆ ಈ ಸಂದರ್ಭದಲ್ಲಿ ವಿಶೇಷವಾದ ಆಶೀರ್ವಾದವನ್ನು ನೀಡ್ತಾ ಇದ್ದೇವೆ. ಸಮಾಜಕ್ಕೂ ಒಂದು ಕರ ಕೊಡ್ತಾ ಇದ್ದೇವೆ, ಜೊತೆಗಿರಿ ಆ ಕಾರ್ಯವನ್ನು ಚಂದದ ರೀತಿಯಲ್ಲಿ ಪೂರ್ಣಗೊಳಿಸಿ ಅಂತ. ಇನ್ನೊಂದು ಪೊಸಡಿ ಗುಂಪೆ, ನಮ್ಮ ಶಂಕರ ಧ್ಯಾನ ಮಂದಿರ ಪರ್ವತಾಗ್ರದಲ್ಲಿ ಒಂದಿಷ್ಟು ಭೂಮಿಯನ್ನು ಮಠದ ಶಿಷ್ಯರು ಮಠಕ್ಕೆ ಕೊಡೆ ಮಾಡಿದರು. ಅಲ್ಲಿ ಧ್ಯಾನ ಮಂದಿರ ಮಾಡುವಂಥ ಚಿಂತನೆ ಇತ್ತು, ಯೋಗ ಕೇಂದ್ರ ಮಾಡುವಂಥ ಒಂದು ಚಿಂತನೆ ಇತ್ತು. ಇವತ್ತೇನಾಗಿದೆ ಅಂದರೆ ಆ ಭೂಮಿಯ ಮೇಲೆ ಸರ್ಕಾರದ ಗೃದ್ಧ ದೃಷ್ಟಿ ಬಿದ್ದಿದೆ. ಆ ಭೂಮಿಯನ್ನು ಸರ್ಕಾರ ಕೈವಶ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಡೆದಿದೆ. ಇಲ್ಲಿಯೂ ಕೂಡ ಸಮಾಜದ ಸ್ಪಂದನದ ಅಗತ್ಯ ಇದೆ. ನಮ್ಮದನ್ನು ನಾವು ಉಳಿಸಿಕೊಳ್ಳಬೇಕು, ಬೆಳೆಸಿಕೊಳ್ಬೇಕು, ಒಂದಿಷ್ಟು ಅರ್ಥಪೂರ್ಣ ಕಾರ್ಯವನ್ನು ಮಾಡಬೇಕು. ಹಾಗಾಗಿ ಇಂಥ ಸಮಯ ಬಂದಾಗ ನಾವು ಸುಮ್ಮನಿರುವಂಥದ್ದಲ್ಲ, ಅಗತ್ಯ ಇದ್ದರೆ ಹೋರಾಟವನ್ನು ಮಾಡಬೇಕು, ಅಥವಾ ಬೇಕಾದಂಥ ಕಾರ್ಯತಂತ್ರವನ್ನು ನಾವು ಮಾಡಬೇಕು. ಮಾಡಿ ಆ ಭೂಮಿಯ ವಿಷಯದಲ್ಲಿ
ಮುಂದುವರಿಬೇಕಾಗಿದೆ. ಹಾಗಾಗಿ ಎರಡು ಭೂಮಿಗಳ ವಿಷಯದಲ್ಲಿ ಎರಡು ವಿಭಿನ್ನವಾದ ಬಗೆಯ ಕರೆ ಮತ್ತು ಆಶೀರ್ವಾದಗಳನ್ನು ಕೊಡಬೇಕಾದ ಸಂದರ್ಭ ಇದೆ. ಒಂದಕ್ಕೆ ಸ್ಪಂದನ ಸಮರಸಕ್ಕೆ, ಇನ್ನೊಂದಕ್ಕೆ ಒಂದು ವೇಳೆ ಉಳಿಸಿಕೊಳ್ಳುವಾಗ ಒಂದು ಸಮರ ಅಗತ್ಯ ಇದೆ ಅಂತಾದರೆ ಸಮರಸ ಸಮರ ಅಂತ ನಾವು ಸಿದ್ಧ ಆಗಬೇಕು. ನಾವು ಒಂದು ಮಾಡಿ ಇದನ್ನು ಉಳಿಸ್ಕೊಳ್ಬೇಕಾಗ್ತದೆ ಅಂತ. ಯಾಕೆಂದರೆ ಭೂಮಿಯನ್ನು ಕಳ್ಕೊಳ್ಳಲಿಕ್ಕೆ ಏನು ಬೇಸರ ಇಲ್ಲ. ಮಠ ಕಳ್ಕೊಂಡ ಭೂಮಿಗೆ ಲೆಕ್ಕ ಇಲ್ಲ. ಅದು ಇಲ್ಲಿ ಕೂಡಿದವ್ರು ಯಾರು ಕಲ್ಪನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟು ದೊಡ್ಡ ಭೂಮಿಯನ್ನು ಮಠ ಕಳ್ಕೊಂಡಿದೆ ಅಂತ. ಆದರೆ ನಾವು ಯಾವುದಕ್ಕೆ ಕಳ್ಕೊಳ್ತಾ ಇರುವಂಥದ್ದು ಅದು ಏನಾಗ್ತದೆ, ನಮ್ಮಿಂದ ಭೂಮಿಯನ್ನು ಪಡೆದ ಏನು ಮಾಡ್ತಾರೆ ಅವರು, ಅಲ್ಲಿರುವಂಥದ್ದು ಅಂತ. ಭೂಮಿ ದುರುಪಯೋಗ ಆಗಬಾರ್ದು ನೋಡಿ, ಸದುಪಯೋಗ ಆಗಬೇಕು. ಯಾರು ಬೇಕಾದರೂ ಮಾಡಲಿ, ಸದುಪಯೋಗ ಮಾಡಬೇಕು. ಹಾಗಾಗಿ ಅಂಥ ಪ್ರಮೇಯ ಬಂದರೆ ಉಳಿಸಿಕೊಳ್ಳುವ ಸಲುವಾಗಿ ಎಂಥ ಕೆಚ್ಚು ಅಗತ್ಯವೋ ಅಂಥ ಕೆಚ್ಚನ್ನು ಸಮಾಜ ಪ್ರದರ್ಶಿಸಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶಿಸುವಂಥದ್ದು. ಇಡೀ ಮಂಡಲವನ್ನು, ಮುಖ್ಯವಾಗಿ ಇಂದು ಸೇವಾವ್ರತವನ್ನು ಸೇವಾ ದೀಕ್ಷೆಯನ್ನು ಕೈಗೊಂಡಂಥ ಈ 6 ವಲಯದ ಸಮಸ್ತ ಶಿಷ್ಯರನ್ನ ಭಕ್ತರನ್ನು ಇನ್ನೊಮ್ಮೆ ಮತ್ತೊಮ್ಮೆ ಆಶೀರ್ವದಿಸ್ತೇವೆ. ಅದಾಗಿ ನಿತ್ಯದ ಈ ಪಾಠದ ಸರಣಿಯ ಮುಂದುವರಿಕೆ, ಕಾಲದ ಕುರಿತಾಗಿ ಪಾಠ ನಡೀತಾ ಇದ್ದಿದ್ದು, ಅದನ್ನು ಪಾಠ ಅಂತ ಕರೆದ್ರೆ ಹೆಚ್ಚು ಒಳ್ಳೆಯದು. ಕಾಲವನ್ನು ತಿಳಿಸುವ ಶಾಸ್ತ್ರ ಅದು ಜ್ಯೋತಿಷ್ಯ, ಜ್ಯೋತಿಷಿ ಈ ಶಬ್ದಗಳು ಶಾಸ್ತ್ರದಲ್ಲಿ ಇಲ್ಲ. ಕೊನೆ ಪಕ್ಷ ನಾವು ನೋಡಿದ ಯಾವ ಗ್ರಂಥದಲ್ಲಿಯೂ ಕೂಡ ಜ್ಯೋತಿಷ್ಯ ಏನೋ ಶಬ್ದ ಇಲ್ಲ. ನಾವು ನೋಡಿದ ಗ್ರಂಥಗಳಲ್ಲಿ ಜ್ಯೋತಿಷ ಇದೆ. ವಿದ್ಯಾ ಜ್ಯೋತಿಷ ವಿತ್ತವಾನ್ ಮಿಥುನಗೆ ಭಾನವು. ಸೂರ್ಯ ಮಿಥುನಕ್ಕೆ ಬಂದರೆ ಅವನಿಗೆ ವಿದ್ಯೆ, ಎಸ್ಪೆಷಲಿ ಅತಿ ಮುಖ್ಯವಾಗಿ ಜ್ಯೋತಿಷ ವಿದ್ಯೆ, ವಿತ್ತ ಇದೆಲ್ಲ ಕೊಡ್ತಾನವನು ಅಂತ. ಮಿಥುನಕ್ಕೆ ಬಂದ ಸೂರ್ಯ ಅಂತ. ಅಲ್ಲಿ ಜ್ಯೋತಿಷ ಅನ್ನೋ ಶಬ್ದ ಬಳಸಿರ್ತಕ್ಕಂಥದ್ದು, ಜ್ಯೋತಿಷ್ಯ ಅಂತಿಲ್ಲ ಎಲ್ಲೂ. ಜ್ಯೋತಿಷಿ ಅಂತ ಕೂಡ ಎಲ್ಲೂ ಇಲ್ಲ. ದೈವಜ್ಞ, ದೈವವಿತ್, ಜ್ಯೋತಿರ್ವಿತ್ ಈ ಶಬ್ದಗಳಿದ್ದಾವೆ. ಆದರೆ ಜ್ಯೋತಿಷಿ ಅನ್ನೋ ಶಬ್ದ ಎಲ್ಲೂ ಇಲ್ಲ. ಇದಕ್ಕೆ ವ್ಯಾಕರಣವೂ ಕೂಡ ಕಷ್ಟ. ಆ ಶಬ್ದಗಳಿಗೆ ಜ್ಯೋತಿಷಿ ವ್ಯಾಕರಣವನ್ನು ನಾವು ಹೀಗೆ ಬಾದರಾಯಣ ಪ್ರಾಣಾಯಾಮ ಮಾಡಿ ತಂದು ಮುಟ್ಟಿಸಬೇಕು, ಅದ್ರ ಕಷ್ಟ ಇದೆ ಅದಕ್ಕೆ. ಆದರೆ ಜ್ಯೋತಿಷ್ ಶಬ್ದದಿಂದ ಬಂದಿರತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟ ಜ್ಯೋತಿಷ್ಯಗಳಿಗೆ ಸಂಬಂಧಪಟ್ಟ ಶಾಸ್ತ್ರ ಆಗಿದ್ದರಿಂದ ಜ್ಯೋತಿಷ ಸಾಧು ಪ್ರಯೋಗ ಮತ್ತು ದೈವಜ್ಞ, ದೈವವಿತ್, ಜ್ಯೋತಿರ್ವಿತ್ ಇದೆಲ್ಲ ಸಾಧು ಪ್ರಯೋಗಗಳು ಅಂತ. ಹಾಗಾಗಿ ನೀವು ಜ್ಯೋತಿಷ್ಯ ಸಾಧ್ಯವಾದಷ್ಟು ಕಡಿಮೆ ಬಳಸಿ ಇದನ್ನು. ಅದರ ಬದಲು ಜ್ಯೋತಿಷ ಅನ್ನೋ ಸ್ವಲ್ಪ ಉಚ್ಚಾರ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಆದರೆ ಮಾಡಬೇಕು ಅಂತ. ಇರುವ ಹೆಸರು ಅದುವೆ ಅಂತ. ಜ್ಯೋತಿಷ್ ಶಾಸ್ತ್ರ ಅಂತ ಕೂಡ ಹೇಳ್ಬೋದು ಬೇಕಿದ್ರೆ. ಜ್ಯೋತಿಷ್ಯಗಳಿಗೆ ಸಂಬಂಧಪಟ್ಟ ಶಾಸ್ತ್ರ ಆಗಿದ್ದರಿಂದ ಜ್ಯೋತಿಷ್ ಶಾಸ್ತ್ರ. ಈಗ ಸೂರ್ಯ, ಚಂದ್ರ ಜ್ಯೋತಿಷ್ಯಗಳು ಇವೆಲ್ಲವೂ ಕೂಡ ಅಂತ. ನಕ್ಷತ್ರಗಳು ಅವುಗಳಿಗೆ ಸಂಬಂಧಪಟ್ಟ ಶಾಸ್ತ್ರ ಆಗಿದ್ದರಿಂದ ಜ್ಯೋತಿಷ್ ಶಾಸ್ತ್ರ ಅಂತ ಕರಿಬೋದು. ಆದರೆ ಜ್ಯೋತಿಷ್ಯ ತಲೆ ಬಡ ಇಲ್ಲ ಅದಕ್ಕೆ ಅಂತ, ಆ ಶಬ್ದಕ್ಕೆ ಅಂತ. ಹಾಗಾಗಿ ವರಾಹಮಿಯರು ಆ ಶಬ್ದ ಬಳಸೋದಿಲ್ಲ, ಪ್ರಶ್ನೆ ಮಾರ್ಗಕಾರರು ಆ ಶಬ್ದ ಬಳಸೋದಿಲ್ಲ, ಬೇರೆಯವರು ಕೂಡ ಈ ಶಬ್ದ ಬಳಸಿದ್ದು ನಮಗೆ ಕಂಡು ಬರೋದಿಲ್ಲ. ನಮ್ಮ ಅನುಭವದಲ್ಲಿ ನಾವು ಅವಲೋಕನ ಮಾಡಿದ ಗ್ರಂಥಗಳಲ್ಲಿ ಅದು ಕಂಡು ಬರೋದಿಲ್ಲ ಅಂತ. ಹಾಗೆ ಆ ಜ್ಯೋತಿಷ್ಯದ ಕಾಲವಿಧಾಯಕ ಶಾಸ್ತ್ರವಾಗಿರ್ತಕ್ಕಂಥ ಜ್ಯೋತಿಷ್ಯದ ನಿರೂಪಣೆ ಮಾಡ್ತಾ ಇದ್ವು. ನಿನ್ನೆ ಚಿಕ್ಕ ಡಿವಿಯೇಷನ್ ತಗೊಂಡಿದ್ವು. ಜ್ಯೋತಿಷ್ಯದಿಂದ ಆಯುರ್ವೇದಕ್ಕೆ ಒಂದು ಚಿಕ್ಕ ಡಿವಿಯೇಷನ್ ತಗೊಂಡಿದ್ವು. ಯಾಕೆಂದರೆ ಲಗ್ನವನ್ನು ಹೇಗೆಲ್ಲ ಸಾಧನೆ ಮಾಡ್ಬೋದು ಎಂಬುದನ್ನು ನಿರೂಪಣೆ ಮಾಡುವಾಗ ತಾಂಬೂಲದ ಮೂಲಕ ಲಗ್ನವನ್ನು ಸಾಧನೆ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ವು. ತಾಂಬೂಲ ಅನ್ನುವಾಗ ನಮಗೆ ತಾಂಬೂಲ ಚರ್ಮಣದ ನೆನಪಾಯಿತು. ಆ ಅಭ್ಯಾಸ ನಮಗಿಲ್ಲ. ಆದರೆ ಸಮಾಜದಲ್ಲಿ ಆ ಅಭ್ಯಾಸ ಬೇಕೋ ಬೇಡವೋ, ಏನದು ಅನ್ನೋ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ನೀವು ಕೇಳಿದಿರಿ ಅಂತ. ಒಂದು ಮಾತಲ್ಲಿ ಹೇಳೋದಾದರೆ ವಿಪರ್ಯಾಸ ಅಂತ. ಪ್ರಾಚೀನವಾದ ಒಂದು ಸದಭ್ಯಾಸಕ್ಕೆ ಇಂದು ದುರಭ್ಯಾಸದ ಹಣೆಪಟ್ಟಿ ಬಿದ್ದಿದೆ. ಒಂದು ಪಾರಂಪರಿಕವಾಗಿರುವಂಥ ಒಳ್ಳೆಯ ಕ್ರಮ, ಆ ಕ್ರಮದಲ್ಲಿ ಆರೋಗ್ಯವೂ ಇದೆ, ಆಯುಸ್ಸು ಇದೆ, ಎಲ್ಲವೂ ಇದೆ. ದುರಭ್ಯಾಸದ ಹಣೆಪಟ್ಟಿ ಬಿದ್ದಿದೆ ಅದಕ್ಕೆ. ತಿಂದ ಅನ್ನ ಜೀರ್ಣ ಆಗಬೇಕು, ಆರೋಗ್ಯದ ಗುಟ್ಟಿರೋದು ಅಲ್ಲಿ ಅಂತ. ತಿಂದ ಅನ್ನ ಜೀರ್ಣ ಆಗದೆ ಇದ್ದರೆ ಅಲ್ಲಿಂದ ರೋಗಗಳು ಉದ್ಭವ ಆಗುವಂಥದ್ದು ಅಂತ.
ಈ ತಾಂಬೂಲಕ್ಕೆ ಮುಖ್ಯವಾದ ಸಮಯ ಹೇಳಿದ್ದು ಯಾವುದು ಅಂದರೆ ಊಟವಾದ ಬಳಿಕ, 2 ಸಮಯದ ಊಟವಾದ ಬಳಿಕ ಅಂತ. ಅವರು ಎಲ್ಲಿವರೆಗೆ ಅಂದರೆ ಬಹುಭುಕ್ತ್ವ ಅಂತ, ತುಂಬ ಊಟ ಮಾಡಿರ್ಬೇಕಾದ್ರೆ, ಲೆಕ್ಕ ತಪ್ಪಿ ಊಟ ಮಾಡಿರ್ಬೇಕಾದ್ರೆ ಅದರ ಸರಿಯಾದ ಒಂದು ತಾಂಬೂಲ ಪುನಃ ಅದನ್ನು ಹದಕ್ಕೆ ತರಬಲ್ಲದು ಅಂತ, ಹದಗೆಟ್ಟ ವ್ಯವಸ್ಥೆಯನ್ನು ಮತ್ತೆ ಹದಕ್ಕೆ ತರಬಲ್ಲದು ಅಂತ. ಹಾಗಾಗಿ ಆ ನಾಗವಲ್ಲಿ, ಆ ಎಲೆ ಏನಿದೆ ಅದರ ಮುಖ್ಯವಾದ ಪ್ರಯೋಜನ ಏನಂದರೆ ವನ್ಯ ಜಾಗೃತಿ, ಅಗ್ನಿಯ ಉದ್ದೀಪನ ಅಂತ. ತನ್ಮೂಲಕವಾಗಿ ತಿಂದ ಅನ್ನವನ್ನು ಪೂರ್ತಿ ಜೀರ್ಣ ಮಾಡುವಂಥದ್ದು ಮಾತ್ರ ಅಲ್ಲ, ದೇಹದ ದೋಷಗಳನ್ನು ಕೂಡ ಭಸ್ಮ ಮಾಡುವ ಶಕ್ತಿ ಅದಕ್ಕಿದೆ. ಆರೋಗ್ಯದ ಮೂಲ ಮಂತ್ರವಾಗಬಲ್ಲಂಥ ಒಂದು ಅಭ್ಯಾಸ ಅದಿವತ್ತು ದುರಭ್ಯಾಸ ಅಂತ ಕರೆಸ್ಕೊಂಡಿದೆ ಅಂತ. ವಿಪರ್ಯಾಸಕ್ಕೆ 2 ರೂಪ. ಒಂದು ರೂಪ ಯಾವುದು? ಹೆಚ್ಚಿನವರು ಬಳಕೆ ಮಾಡೋದಿಲ್ಲ ಅಂತ. ತಾಂಬೂಲ ಹೆಚ್ಚು ಕಡಿಮೆ ಸಮಾಜ ಬಾಹ್ಯ ಇವತ್ತು ಆ ಹಂತಕ್ಕೆ ಬಂದಿದೆ ಅಂತ. ಇವತ್ತು ಏನು ಆಧುನಿಕರು ಅಂತ ಅನ್ಸ್ಕೊಂಡವರು ಅಥವಾ ಮರ್ಯಾದಸ್ಥರು ಅಂತ ಅನ್ಸ್ಕೊಂಡವರು ಅದು ತಾಂಬೂಲವನ್ನು ಚರ್ವಣೆ ಮಾಡಬಾರ್ದು ಎನ್ನುವ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಅಂದರೆ ಹೆಚ್ಚಿನವರು ಈ ಕ್ರಮವನ್ನು ಬಿಟ್ಟಿರುವಂಥದ್ದು ಒಂದು ವಿಪರ್ಯಾಸ. ಆದರೆ ಇನ್ನೊಂದು ವಿಪರ್ಯಾಸ, ಯಾರು ಬಳಕೆ ಮಾಡ್ತಾ ಇದ್ದಾರೆ ಅವರು ತಪ್ಪಾಗಿ ಬಳಕೆ ಮಾಡ್ತಾ ಇರುವಂಥದ್ದು, ಹದ ತಪ್ಪಿ ಬಳಕೆ ಮಾಡ್ತಾ ಇರುವಂಥದ್ದು. ಅವುಗಳಲ್ಲಿ ಮೂಲದ್ರವ್ಯಗಳು ಏನಿರಬೇಕು ತಾಂಬೂಲದಲ್ಲಿ ಅದಿಲ್ಲ, ಏನಿರಬಾರ್ದೋ ಅದು ಬಂದು ಸೇರ್ಕೊಂಡಿದೆ. ನೋಡಿ, ಇರಬೇಕಾದದು ಇಲ್ಲ. 4 ಮೂಲದ್ರವ್ಯಗಳು: ನಾಗವಲ್ಲಿ ದಳ ಅಂದರೆ ಎಲೆ, ಅಡಿಕೆ, ಸುಣ್ಣ, ಖದಿರದ ಸಾರ ಅಂತ, ಕಾಚು ಅಂತ ಹೇಳ್ತಾರೆ, ಖದಿರದ ಸಾರ. ಈ 4 ಮೂಲದ್ರವ್ಯಗಳು. ಆಮೇಲೆ ಒಂದಷ್ಟು ಗುಣವನ್ನು ವರ್ಧನೆ ಮಾಡ್ತಕ್ಕಂಥ ದ್ರವ್ಯಗಳು ಉಳಿದವುಗಳು ಅಂತ. ಲವಂಗ ಇರ್ಬೋದು, ಏಲಕ್ಕಿ ಇರ್ಬೋದು, ಶುಂಠಿ ಇರ್ಬೋದು, ಕಸ್ತೂರಿ ಇರ್ಬೋದು, ಇಂಥದ್ದೆಲ್ಲ, ಗಂಧ ಮೆಣಸು ಇರ್ಬೋದು, ಇಂಥದ್ದೆಲ್ಲ ಗುಣವರ್ಧಕ ದ್ರವ್ಯಗಳು ಅಂತ. ಇವುಗಳು ಸೇರಿ ಬಂದಾಗ ಅವು ಆರೋಗ್ಯವನ್ನು ಕೊಡುತ್ತೆ. ನೆನಪು ಮಾಡ್ಕೊಡಿ, ನಿನ್ನೆ ಹೇಳಿದನ ತಾಂಬೂಲ ಪತ್ರಾಣಿ ಹರಂತಿ ವಾತಂ ಪೌಗಂ ಫಲಂ ಹಂತಿ ಕಫಂ ಚ ಹೃದಯಂ ಚೂರ್ಣಂ ನಿಹನ್ಯಾತ್ ಕಫವಾತ ಮುಚ್ಚೈಹಿ ಹನ್ಯಾಚ ಪಿತ್ತಂ ಖದಿರಸ್ಯ ಸಾರಹ. ಆಯುರ್ವೇದ ಹೇಳುವಂಥದ್ದು ಅಂತ. ವಾತ, ಪಿತ್ತ, ಕಫ ಯಾವ್ದಾದ್ರು ಒಂದರಿಂದ ಬರಬೇಕು ಇರುವಾಗ ಈ 3 ಹದದಲ್ಲಿ ಇರಿಸಲಿಕ್ಕೆ ಬೇಕಾದ ವ್ಯವಸ್ಥೆ ತಾಂಬೂಲದಲ್ಲಿದೆ ಅಂತ. ಎಲೆಗಳು ವಾತವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತವೆ, ವಾತವನ್ನು ಶಮನ ಮಾಡ್ತವೆ. ಅಡಿಕೆ ಕಫವನ್ನು ಶಮನ ಮಾಡುತ್ತೆ. ಹಾಗೆ ಚೂರ್ಣ, ಸುಣ್ಣ, ಅದು ಕಫ ವಾತಗಳನ್ನು ಶಮನ ಮಾಡುತ್ತೆ. ಖದಿರದ ಸಾರ ಪಿತ್ತವನ್ನು ಶಮನ ಮಾಡುತ್ತೆ. ಅಲ್ಲಿಗೆ ಧಾತು ಸಾಮ್ಯವನ್ನು ಕೊಡುವಂಥದ್ದು ಅಂತ. ಈ ತಾಂಬೂಲ ಎನ್ನುವಂಥದ್ದು ಧಾತು ವೈಷಮ್ಯವನ್ನು ಕಳೆದು ಧಾತು ಸಾಮ್ಯವನ್ನು ಕೊಡುವಂಥದ್ದು. ಯೋಗ ಸಾಧಕರಿಗೂ ಬೇಕು ಇದು. ಯಾಕೆ ಬೇಕು ಅಂದರೆ ಯೋಗ ಸಾಧಕರು ಧಾತು ಸಾಮ್ಯವನ್ನು ಸಾಧನೆ ಮಾಡ್ತಾ ಇರ್ತಾರೆ ಅಂತ. ಯೋಗ ಅಂದರೆ ಏನು? ಧಾತು ಸಾಮ್ಯ ಅಂತ. 3 ಧಾತುಗಳು, ವಾತ, ಪಿತ್ತ, ಕಫಗಳು ಒಂದು ಹಂತಕ್ಕೆ ಬರಬೇಕು ಅಂತ. 3 ಒಂದಕ್ಕೊಂದು ಪೂರಕವಾಗಿ ವಿಕಾರವಿಲ್ಲದೆ ಇರಬೇಕು. ಆಗ ಆತ್ಮದರ್ಶನ ಆಗುವಂಥದ್ದು, ಪರಮಾತ್ಮ ದರ್ಶನ ಆಗುವಂಥದ್ದು. ಆ ಧಾತು ಸಾಮ್ಯಕ್ಕೆ ಪೂರಕವಾಗಿ ಕಾರ್ಯ ಮಾಡ್ತದೆ ಇದು. ಹಾಗಾಗಿ ಭೋಗ ಜೀವನಕ್ಕೂ ಬೇಕು ಮತ್ತು ಯೋಗ ಜೀವನಕ್ಕೂ ಕೂಡ ತಾಂಬೂಲ ಸಲ್ಲುವಂಥದ್ದು ಅಂತ, ಬೇಕಾಗುವಂಥದ್ದು ಅಂತ. ದೇವತಾಮಯ ತಾನೇ ಅದು. ನಾಗಬಲ್ಲಿ ಅಂದರೆ ಅದರ ಆದ್ಯಂತವಾಗಿ ದೇವತೆಗಳು ಇರ್ತಕ್ಕಂಥದ್ದು. ಅದು ಒಳಗೆ ಪ್ರವೇಶ ಮಾಡಿದೆ ನಮ್ಮಲ್ಲಿ ಶುಭತ್ವವನ್ನು ತರಬೇಕು ಹೊರತು ಅಶುಭವನ್ನದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಅಂಥದ್ದು ಆ ಕ್ರಮ ತಪ್ಪಿ ಏನು ಬೇಕು ಮೂಲದ್ರವ್ಯಗಳು ಅದಿಲ್ಲ, ಬೇಡದ್ದು ಬಂದು ಸೇರ್ಕೊಂಡಿದೆ. ತಂಬಾಕು ಕೂಡ ಈಗ ನಾಗರಹಾವಿನ ವಿಷಯವಾದರೂ ಕೂಡ ಕೆಟ್ಟದಲ್ಲ. ಅದನ್ನು ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋ ಪರಿವೇ ಇದ್ದರೆ ನಾಗರಹಾವಿನ ವಿಷಯ ಕೂಡ ಅದು ದೇಹಕ್ಕೆ ಸಹಾಯವನ್ನು ಮಾಡುವಂಥದ್ದು ಅಂತ. ಆದರೆ ಹದ ತಪ್ಪಿದಾಗ ಎಲ್ಲ ಸಮಸ್ಯೆಗಳು ಉದ್ಭವ ಆಗುವಂಥದ್ದು ಅಂತ. ಆದರೆ ಈ ಶಾಸ್ತ್ರೀಯವಾದ ತಾಂಬೂಲದಲ್ಲಿ ಅದಿಲ್ಲ. 4 ದ್ರವ್ಯದ ತಾಂಬೂಲ ಇದೆ, 8 ದ್ರವ್ಯದ ತಾಂಬೂಲ ಇದೆ, 9 ದ್ರವ್ಯದಿದೆ, ಮತ್ತೂ ಹೆಚ್ಚು ಇದೆ. ತಂಬಾಕಿಲ್ಲ ಎಲ್ಲೂ ಕೂಡ ಅಂತ. ಹಾಗಾಗಿ ಅದು ಬಂದು ಎಲ್ಲ ಗಡಿಬಿಡಿ ಆಯಿತು. ಹೀರೋ ಅಂತ ಇದ್ದಿದ್ದು ವಿಲನ್ ಆಗುವಂತೆ ಆಗ್ಬಿಡ್ತು ಅಂತ. ಇವತ್ತಿನ ಕಾಲದ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾಯಕ ಸ್ಥಾನದಲ್ಲಿ ಇದ್ದಿದ್ದು, ನಿತ್ಯ ಜೀವನದಲ್ಲಿ ನಾಯಕತ್ವವನ್ನು ವಹಿಸಿ ನಮಗೆ ಆರೋಗ್ಯವನ್ನು, ಆಯುಸ್ಸನ್ನು ಕೊಡ್ತಾ ಇದ್ದಿದ್ದು ಖಳನಾಯಕನ ಸ್ಥಾನಕ್ಕೆ ಇದು ಅನಾರೋಗ್ಯಕರ, ಇದು ಮೃತ್ಯುಪ್ರದ ಎನ್ನುವಂಥ ಸ್ಥಿತಿ ಬಂತು ನೋಡಿ. ಹಾಗಾಗಿ ಇಲ್ಲೊಂದು ಪಾಠ ಇದೆ ನಮಗೆ, ದುರ್ಜನರ ಸಹವಾಸ ಮಾಡಬಾರದು ಅಂತ.
ದುರ್ಜನರ ಸಹವಾಸ ಮಾಡಿದರೆ ಹೀಗೆಲ್ಲ ಆಗ್ತದೆ ಅಂತ. ತಾಂಬೂಲದಂಥ ಒಂದು ಮಂಗಲ ದ್ರವ್ಯ, ಆರೋಗ್ಯ ದ್ರವ್ಯ, ಅದಕ್ಕೆ ಎಂಥ ಕೆಟ್ಟ ಹೆಸರು ಬಂತು ನೋಡಿ. ಇಡೀ ಸಮಾಜ ಅದನ್ನು ದೂರ ಮಾಡುವಂತೆ ಆಯಿತು. ಆದರೆ ಅದು ಬರಬೇಕು ಮತ್ತೆ ಸಮಾಜದಲ್ಲಿ. ಮಂಗಲ ತಾಂಬೂಲ, ಶುದ್ಧ ತಾಂಬೂಲ, ಈ ಅನಾರೋಗ್ಯಕರ ತಾಂಬೂಲವನ್ನು ಹೇಳ್ತಾ ಇಲ್ಲ ನಾವು. ಪಾರಂಪರಿಕವಾಗಿರ್ತಕ್ಕಂಥ ತಾಂಬೂಲ ಬರಬೇಕು. ತಾಂಬೂಲ ಚರ್ವಣವನ್ನು ಗೃಹಸ್ಥರು ಮಾಡಬೇಕು. ಉಳಿದ ಆಶ್ರಮಗಳಿಗೆ, ಬ್ರಹ್ಮಚಾರಿಗಳಿಗೂ ಯತಿಗಳಿಗೂ ಯಾಕೆ ಅದನ್ನು ಹೇಳಿಲ್ಲ ಅಂದರೆ ಒಂದು ಗುಣದ ಕಾರಣ ಹೇಳಿಲ್ಲ. ಒಂದೇ ಒಂದು ಗುಣದ ಕಾರಣ. ಇಲ್ಲದಿದ್ರೆ ಅವರಿಗೂ ತುಂಬ ಪ್ರಶಸ್ತವೇ ಅದು. ಆ ಒಂದು ಗುಣದ ಸಲುವಾಗಿ ಅದನ್ನು ಹೇಳಿದ್ದಲ್ಲ ಅದು. ಇಲ್ಲಿದ್ರೆ ಇದು ಯಾರಿಗೂ ಬೇಡ ಹೇಳಿ. ಬಲ್ಯಂ ಬಲ ಕೊಡುವಂಥದ್ದು, ಸ್ವರ್ಯಂ ಸ್ವರವನ್ನು ಒಳ್ಳೆಯದು ಮಾಡುವಂಥದ್ದು, ಅದು ಅಗ್ನಿ ಸಂದೀಪಕಂ ಅಗ್ನಿಯನ್ನು ಸಂದೀಪನ ಮಾಡ್ತಕ್ಕಂಥದ್ದು, ಸುಗಂಧ ಕೊಡುವಂಥದ್ದು, ಬಾಯಿಗೆ ತುಟಿಗೆ ರಂಗು ಕೊಡುವಂಥದ್ದು, ಬಣ್ಣ ಕೊಡುವಂಥ ಎಲ್ಲ ಒಳ್ಳೆಯದೇ ಇರ್ತಕ್ಕಂಥದ್ದು ಅಂತ. ಕ್ರಿಮಿಗಳನ್ನು ನಾಶ ಮಾಡ್ತಕ್ಕಂಥದ್ದು, ಇಷ್ಟೆಲ್ಲ ಗುಣಗಳಿದೆ ನೋಡಿ ಅಂತ. ಹಾಗಾಗಿ ಅದನ್ನು ತರಬೇಕು ಜೀವನದಲ್ಲಿ, ಮತ್ತೆ ಅದನ್ನು ಮತ್ತೆ ಬಳಸಬೇಕು ಅಂತ. ಹಾಗೆ ಶಾಸ್ತ್ರೀಯವಾಗಿದ್ದು ಕಾರಣ ಹಾಗೆ ಅದು ಅಂತ. ಎಲ್ಲಿವರೆಗೆ ಶಾಸ್ತ್ರೀಯ ಅಂದರೆ ಪ್ರತಿ ವಿಧಿಗೆ ಶಾಸ್ತ್ರ ಪಂಕ್ತಿ ಇದೆ ಇಲ್ಲಿ. ತಾಂಬೂಲದಲ್ಲಿ ಪ್ರತಿ ವಿಧಿಗೆ ಶಾಸ್ತ್ರ ಪಂಕ್ತಿ ಇದೆ. ಎಲ್ಲಿವರೆಗೆ ಅಂದರೆ ಈ ತಾಂಬೂಲದ ತೊಟ್ಟನ್ನು ಮುರಿತಾರೆ. ಎಲೆಯ ತೊಟ್ಟನ್ನು ತಿನ್ನೋದಿಲ್ಲ ಅಲ್ವಾ, ತೊಟ್ಟನ್ನು ಮುರಿತಾರೆ. ಆಮೇಲೆ ಹಿಂದೆ ನಾರುಗಳನ್ನು ತೆಗಿತಾರೆ. ಬೆಂದಲ್ಲಿ ನಾರುಗಳಿರ್ತಾವಲ್ವ, ನಾರುಗಳನ್ನು ತೆಗಿತಾರೆ. ಆಮೇಲೆ ಅಗ್ರಭಾಗ ಅದನ್ನು ಕೂಡ ಚಿವುಟಿ ಅದನ್ನು ಹಣೆಗೆ ಹಚ್ಕೊಳ್ತಾರೆ. ಅದನ್ನು ಬೆನ್ನಿಗೆ ಸುಣ್ಣವನ್ನು ಬಳಿಯುವಂಥದ್ದು, ಹೊಟ್ಟೆಗಲ್ಲ, ಬೆನ್ನಿಗೆ ಸುಣ್ಣ. ಇದಿಷ್ಟಕ್ಕೂ ಶಾಸ್ತ್ರ ಪಂಕ್ತಿ ಇದೆ ಅಂತ. ಪ್ರತಿಯೊಂದಕ್ಕೂ ಶಾಸ್ತ್ರ ಪಂಕ್ತಿ ಇದೆ ಅಂದರೆ ಅದು ಯಾಕೆ ಕೆಟ್ಟದಾಗಿರೋಕ್ಕೆ ಸಾಧ್ಯ ಅಂತ. ಚೂರ್ಣ ಪರ್ಣಂ ಹರೇದಾಯು ಶಿರಾ ಬುದ್ಧಿ ವಿನಾಶಿನಿ ತಸ್ಮಾದಗ್ರಂಚ ಮೂಲಂಚ ಶಿರಾಂಚೈವ ವಿವರ್ಜಯೇತ್. ಶಾಸ್ತ್ರ ಇದೆ. ಆ ಹಿಂದೆ ನಾರಿದೆಯಲ್ಲ ಅದು ಬುದ್ಧಿ ವಿನಾಶಿನಿ ಅಂತ. ತಿಂದರೆ ಬುದ್ಧಿಯನ್ನು ನಾಶ ಮಾಡೋಂಥದ್ದು ಅಂತ, ಅದಾಗಬಾರ್ದದು ಅಂತ. ಹಾಗಾಗಿ ಅದೆಲ್ಲವನ್ನು ಅಗ್ರ, ಮೂಲ ಮತ್ತು ಆ ಹಿಂದಿನ ನಾರುಗಳು ಅದೆಲ್ಲವನ್ನು ತೆಗೆದು ಉಳಿದಿದ್ದಕ್ಕೆ ಹಿಂಭಾಗಕ್ಕೆ ಸುಣ್ಣ ಹಚ್ಚಿ, ಯಾಕೆಂದ್ರೆ ಹಾಗೆ ಹೇಳಿದೆ ಶಾಸ್ತ್ರ, ಹಿಂಭಾಗಕ್ಕೆ ಹಚ್ಚಬೇಕು ಅಂತ, ಮುಂಭಾಗಕ್ಕೆ ಹಚ್ಚಬಾರದು. ಹೆಬ್ಬೆರಳಿಂದಲೇ ಹಚ್ಚಬೇಕು, ಬೇರೆ ಬೆರಳುಗಳನ್ನು ಬಳಸಬಾರ್ದು. ಈ ಬೆರಳಿಂದಲೇ ಹಚ್ಚಬೇಕು. ಪೂಜೆಗೆ ಏನು ನಿಯಮಗಳನ್ನ ಹೇಳಿದಾರೋ ಆ ಥರ ನಿಯಮಗಳನ್ನ ಹೇಳಿದ್ದಾರೆ ತಾಂಬೂಲಕ್ಕೆ ಅಂತ. ಒಂದು ಪೂಜೆ ಮಾಡಬೇಕಾದ್ರೆ ವಿಧಿಗಳಿದೆ ನೋಡಿ. ಇದೇ ಬೆರಳು, ಇದೇ ಕೈ, ಎಡಗೈಲಿ ಪೂಜೆ ಮಾಡ್ತಾರಾ? ಇಲ್ಲ ಅಲ್ವಾ? ಅಥವಾ ಒಂದು ಕರ್ಮಕಾಂಡದ ಪ್ರಯೋಗವನ್ನು ತೆಗೆದುಕೊಂಡ್ರೆ ಆ ಪ್ರಯೋಗದಲ್ಲಿ ಪ್ರಕ್ರಿಯೆಗಳನ್ನ ಹೇಗೆ ಹೇಳ್ತಾರೋ ಅಷ್ಟೇ ವಿವರವಾದ ಪ್ರಕ್ರಿಯೆಗಳನ್ನ ತಾಂಬೂಲ ಚರ್ವಣಕ್ಕೆ ಹೇಳಬೇಕಾದ್ರೆ ಅದರಲ್ಲಿ ಕೆಟ್ಟದ್ದು ಹೇಗಿರ್ಲಿಕ್ಕೆ ಸಾಧ್ಯ ಅಂತ? ಸಾಧ್ಯವೇ ಇಲ್ಲ ಇರಲಿಕ್ಕೆ. ಹೀಗೆ ತುಂಬ ಮಂಗಲಕರವಾಗಿರುವಂಥದ್ದು, ಆರೋಗ್ಯಕರವಾಗಿರ್ತಕ್ಕಂಥದ್ದು, ಆರೋಗ್ಯಕರವಾಗಿ ಇಟ್ಕೊಳ್ಬೇಕು. ಅದನ್ನು ಜೀವನದಲ್ಲೂ ಕೂಡ ಅದನ್ನು ಇಟ್ಕೊಳ್ಬೇಕು ಅಂತ. ನಿನ್ನೆ ನಾವು ಪಾಠ ಮಾಡುವಾಗ ನಮ್ಮ ವಿದ್ಯಾರ್ಥಿಗಳು, ಮಕ್ಕಳು, ನಾವು ಅಂತ ಕೇಳಿದ್ರು ನಿನ್ನೆಯಲ್ಲಿ. ಪಾಪ ಅವ್ರಿಗೆ ಹೇಳಿದ್ವಿ, ಸ್ವಲ್ಪ ಕಾಲ ಕಾಯಬೇಕು, ನೀವು ಈ ಬ್ರಹ್ಮಚರ್ಯ ಆಶ್ರಮ ದಾಟಬೇಕು, ಆಗ ಅಲ್ಲಿ ಆ ವಿವಾಹ ವಿಧಿಗಳಲ್ಲಿ ಇದು ಕೂಡ ಬರ್ತದೆ, ಸೇರಿದೆ, ತಾಂಬೂಲವು ಕೂಡ ಸೇರ್ತದೆ ಅಲ್ಲಿ, ಆಗ ಮಾಡ್ಬೋದು ಅಂತ. ಆಮೇಲೆ ಇಲ್ಲಿಂದ ಆ ಕಡೆ ಹೋದ್ರು ನಿನ್ನೆ ಪ್ರವಚನ ಮುಗಿಸಿ. ಒಬ್ಬರು ನಮಗೆ ಬ್ರಹ್ಮಚಾರಿಗಳು, ಅಂದರೆ ವಿವಾಹಾಪೇಕ್ಷಿಗಳು, ವಿವಾಹಾಕಾಂಕ್ಷಿಗಳು, ಅವ್ರು ನಮಗೆ ಹೇಳ್ತಾ ಇದ್ರು ಆ ಸಮಯದಲ್ಲಿ, ಈ ತಾಂಬೂಲದ ಪಾಠ ಕೇಳಿದ ಮೇಲೆ ಆದಷ್ಟು ಬೇಗ ಮದುವೆ ಆಗಲಿ ಅಂತ ಅನಿಸ್ತಾ ಇದೆ. ಮದುವೆ ಸಲುವಾಗಿ ಅಲ್ಲ, ತಾಂಬೂಲ ಚರ್ವಣೆ ಮಾಡ್ಬೋದು ಅಂತ. ಬೇಗ ಮದುವೆ ಆದರೆ ಬೇಗ ತಾಂಬೂಲ ಚರ್ವಣೆ ಮಾಡ್ಬೋದು ಅಂತ. ಅಂದರೆ ಇವತ್ತು ಕಾಲ ಹೇಗೆ ಬಂದಿದೆ ಅಂದರೆ ಮದುವೆ ತಡ ಆಗಿ ತಾಂಬೂಲ ಚರ್ವಣಕ್ಕೆ ಬರೀ ಒಂದು 10 ವರ್ಷ ಸಿಗ್ತದೆ ಅವಕಾಶ, ಒಂದು 20 ವರ್ಷ ಸಿಗ್ತದೆ ಅನ್ನೋ ತರಹ ಇದೆ ಇವತ್ತಿನ ಪರಿಸ್ಥಿತಿ. ಬೇಗ ಅವಕಾಶ ತೆಗ್ಬೋದಾಗಿತ್ತು ಅಂತ ಹೇಳಿದ್ರೆ ಕೇಳುವಾಗ ಪಾಠ ಎಲ್ಲಿಂದ ಎಲ್ಲಿಗೂ ಮುಟ್ತದೆ ಅಂತ ಅನ್ನಿಸ್ತು ನಮಗೆ. ಅನೇಕರು ನಿನ್ನೆ ಪಾಠದ ನಂತರ ಹುಡುಕ್ತಾನೂ ಇದ್ದಾರೆ, ಆ ಮೂಲ ದ್ರವ್ಯಗಳು ಎಲ್ಲಿ ಸಿಗ್ತವೆ ಅಂತ. ಗಂಧ ಮೆಣಸು ಎಲ್ಲಿ ಸಿಗ್ತದೆ, ಕರ್ಪೂರ ನಿರ್ಯಾಸ ಎಲ್ಲಿ ಸಿಗ್ತದೆ, ಎಲ್ಲ ಹುಡುಕ್ತಾ ಇದ್ದಾರೆ ಅಂತ. ಒಳ್ಳೆಯದೇ, ಒಂದು 2-3 ಮಾತ್ರ ಸಿಕ್ಕೋದು ಕಷ್ಟ, ಮತ್ತೆಲ್ಲ ಸಿಗ್ತದೆ ಅದರಲ್ಲಿ. ಆದರೆ ಈ 4 ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ನಿಮಗೆ ವಾತ ಪಿತ್ತ ಕಫ 3 ಒಂದು ಹದಕ್ಕೆ ತರಲಿಕ್ಕೆ ಈ 4 ದ್ರವ್ಯಗಳು, ನಾಗವಲ್ಲಿ ಮತ್ತೆ ಅಡಿಕೆ, ಚೂರ್ಣ, ಸುಣ್ಣ, ಖದಿರದ ಸಾರ, ಈ 4 ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಉಳಿದಿದ್ದು ಮೌಲ್ಯವರ್ಧಕ ಅಂತ, ಬೇರೆ ಎಲ್ಲವೂ ಅಂತ. ಹಾಗಾಗಿ
ಇಲ್ಲ, ತಪ್ಪಿಯೂ ಕೂಡ ಸಲ್ಲದ್ದು ಬರಲಿಕ್ಕೆ ಅವಕಾಶ ಕೊಡಬಾರದು ಇದರಲ್ಲಿ. ಹೇಗಾಗಿದೆ ಅಂದರೆ, ಈ ತಾಂಬೂಲ ಸುಗಂಧಕ್ಕಿರ್ತಕ್ಕಂಥದ್ದು, ಮುಖ ಸುಗಂಧಕ್ಕಿರ್ತಕ್ಕಂಥದ್ದು. ಈಗಿನ ಕಾಲದಲ್ಲಿ ನೀವು ಕೆಲವು ರೀತಿಯ ತಾಂಬೂಲ ಸೇವನೆ ಮಾಡೋರು ಅಷ್ಟು ದೂರ ಬಂದರೆ ಅವ್ರು ಬಂದ್ರೂ ಗೊತ್ತಾಗ್ತದೆ ನಿಮಗೆ ಅಂತ. ಅವರಿಗದು ಸುಗಂಧವೇ, ಆದರೆ ನಮಗೆ ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಲ್ಲಿ ಅಂತ. ಅದರ ಆ ತಾಂಬೂಲದ ಗಂಧ ಆಗಿರ್ತದೆ ಅಂತ. ನ್ಯಾಯವಾದ ತಾಂಬೂಲ ಆದರೆ ಸುಗಂಧ ಪಸರಿಸ್ಬೇಕು ಅಂತ. ಸರಿಯಾದ ತಾಂಬೂಲ ಆದರೆ ಸುಗಂಧ ಪಸರಿಸ್ಬೇಕು ಬಾಯಿಯಿಂದ ಅಂತ. ಹಾಗಿದ್ರೆ ಸರಿಯಾದ ತಾಂಬೂಲ ಅಂತ ಅರ್ಥ ಅದಕ್ಕೆ ಅಂತ. ಇದಿಷ್ಟನ್ನು ಪ್ರಾಕರಣಿಕವಾಗಿ, ಸಾಂದರ್ಭಿಕವಾಗಿ ನೆನಪು ಮಾಡಿಕೊಂಡು ಮತ್ತೆ ಜ್ಯೋತಿಷ್ಯದ ಕಡೆಗೆ ಮುಂದುವರಿತಾ ಇದ್ದೇವೆ. ನಮಗೆ ಮೊದಲೇ ಹೇಳಿದ್ದೆವು, ದೈವಜ್ಞನಿಗೆ ತಾಂಬೂಲವನ್ನು ಕೊಡಬೇಕು, ಬೇರೆ ಸುವಸ್ತುಗಳ ಜೊತೆಯಲ್ಲಿ ತಾಂಬೂಲವನ್ನು ಕೊಡಬೇಕು. ಯಾಕೆಂದರೆ ಆ ತಾಂಬೂಲ ನಮ್ಮದೇ ಕಥೆಯನ್ನು ಹೇಳ್ತದೆ, ನಮ್ಮದೇ ಚರಿತ್ರೆಯನ್ನು, ನಮ್ಮ ಶುಭಾಶುಭಗಳನ್ನು ಅದು ಕಥನ ಮಾಡ್ತದೆ. ಆ ಕಾರಣಕ್ಕಾಗಿ ತಾಂಬೂಲ ಕೊಡುವಂಥದ್ದು. ಕೇವಲ ದೈವಜ್ಞ ತಾಂಬೂಲ ಚರ್ವಣೆ ಮಾಡಲಿದ್ದು ಕೊಡೋದಲ್ಲ ನಾವು ಅದನ್ನು, ನಮ್ಮ ಕಥೆ ಅವನಿಗೆ ಕಾಣಲಿ ಅಂತ, ಆ ಕಾರಣಕ್ಕೆ ಅದನ್ನು ಕೊಡುವಂಥದ್ದು ಅಂತ. ಹಾಗೆ ತಾಂಬೂಲದಿಂದ ಗ್ರಹಗಳ ಉದಯ ಆಗೋದು ಹೇಗಂತ ನಮಗೆ ಹೇಳಿದ್ವು ಅಲ್ವಾ? ತಾಂಬೂಲವನ್ನು ಲೆಕ್ಕ ಮಾಡಬೇಕು. ಒಟ್ಟು ಸಂಖ್ಯೆ ಏನು ಬಂತೋ ಅದನ್ನು ದ್ವಿಗುಣ ಮಾಡಬೇಕು. ಯಾಕೆಂದರೆ ಸೃಷ್ಟಿ ಹಾಗೆ ಆರಂಭ ಆಗಿದ್ದು ಅಂತ. ದ್ವಿಧಾ ಕೃತ್ವ ಆತ್ಮನೋ ದೇಹಂ ಅರ್ಧೇನ ಪುರುಷೋ ಭವತು ಅರ್ಧೇನ ನಾರಿ. ಸೃಷ್ಟಿಯಾದಿಯಲ್ಲಿ ಒಂದೇ ಒಂದಾಗಿದ್ದ ಪರತತ್ವ ಪರಮಾತ್ಮ ಅದು ತನ್ನನ್ನು ತಾನು ಎರಡಾಗಿಸಿಕೊಂಡಿತ್ತು. ದ್ವಿಧಾ ಕೃತ್ವ ಆತ್ಮನೋ ದೇಹಂ ಅರ್ಧೇನ ಪುರುಷೋ ಭವತು ಅರ್ಧೇನ ನಾರಿ. ಪುರುಷ ಮತ್ತು ಪ್ರಕೃತಿ ಎಂಬುದಾಗಿ ಪರಮಾತ್ಮ ತನ್ನನ್ನು ತಾನು ಎರಡಾಗಿ ವಿಭಾಗಿಸಿಕೊಂಡ ನೋಡಿ. ಆ ನೆನಪಿನಲ್ಲಿ ನಾವು ತಾಂಬೂಲ ಸಂಖ್ಯೆಯನ್ನು ದ್ವಿಗುಣ ಮಾಡಬೇಕು. ಆ ಸೃಷ್ಟಿ ಮುಂದುವರ್ಕೊಂಡು ಬರ್ತದೆ. ಪ್ರಕೃತಿ, ಮಹತ್ತು, ಅಹಂಕಾರ, ಪಂಚತನ್ಮಾತ್ರೆಗಳು, ಪಂಚಭೂತಗಳು. ಪರಿವಸಾನ ಆಗೋದಿಲ್ಲ ಅಂದರೆ ಪಂಚಭೂತಗಳಲ್ಲಿ ಸೃಷ್ಟಿ ಇದೆ. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಈ ರೂಪದಲ್ಲಿ ಸೃಷ್ಟಿ ವಿಕಸಿತವಾಗುವಂಥದ್ದು. ಸೃಷ್ಟಿಯ ವಿಕಾಸದ ಕೊನೆಯ ಅಂತ ಯಾವುದು ಅಂದರೆ ಪಂಚಭೂತಗಳು ಅಂತ. ಹಾಗಾಗಿ ಆ 5ರಿಂದ ಗುಣಿಸಬೇಕು ನಾವು ತಾಂಬೂಲವನ್ನು. ದುಪ್ಪಟ್ಟಾಗಿಸಿ 5ರಿಂದ ಗುಣಿಸಬೇಕು. ಪಂಚಭೂತಗಳ ಸಂಘಾತ ಈ ಶರೀರ ಅಂದರೆ ಇಲ್ಲಿ ಏನಿದೆ 5 ಪಂಚಭೂತಗಳು ಇರ್ತಕ್ಕಂಥದ್ದು. ಗಟ್ಟಿ ಏನಿದೆ ಶರೀರದಲ್ಲಿ ಅದೆಲ್ಲ ಪೃಥ್ವಿ. ತೇವಾಂಶ ಏನಿದೆ ಅಥವಾ ನೀರೇನಿದೆ ಅದೆಲ್ಲ ಜಲ. ಬಿಸಿ ಇದೆಯಲ್ಲ ಒಳಗೆ, ಜೀರ್ಣ ಮಾಡುವ ಜಠರಾಗ್ನಿ ಇದೆ ನೋಡಿ, ಆಹಾರವನ್ನು, ಅಗ್ನಿ ಅದು ಅಂತ. ಆಮೇಲೆ ಉಸಿರಾಡ್ತೇವೆ ನಾವು, ವಾಯು ಅದು. ಉಸಿರಾಡ್ಬೇಕಾದ್ರೆ ಜಾಗ ಬೇಕೋ ಬೇಡವೋ? ಮೇಲೆ ಕೆಳಗೆ ಉಸಿರು ಆಡಬೇಕು ಅಂದರೆ, ತಿಂದ ಅನ್ನ ಒಳಗಡೆ ಹೋಗಬೇಕು ಅಂದರೆ ಜಾಗ ಬೇಕೋ ಬೇಡವೋ? ಆಕಾಶ ಅದು. ಪಂಚಭೂತಗಳ ಸಂಘಾತ ಇದು. ಆದರೆ ಇಷ್ಟರಲ್ಲೇ ಜೀವನ ಆಗತ್ತಾ ಅಂದರೆ ಇಲ್ಲ ಅಂತ. ಜೀವ ಒಂದು ಸೇರಬೇಕು ಇದರಲ್ಲಿ. ಪಂಚಭೂತಗಳ ಈ ಸಂಘಾತದಲ್ಲಿ ಜೀವ ಒಂದು ಬಂದು ಸೇರಿದರೆ, ಒಂದು ಜೀವ ಬಂದು ಸೇರಿದರೆ ಜೀವನ ಪ್ರಾರಂಭ ಅಂತ. ಹಾಗಾಗಿ ಒಂದು ಸೇರಿಸು, 5ರಿಂದ ಗುಣಿಸು, ಒಂದು ಸೇರಿಸು, ಇದೇ ಆಗಿದ್ದು ಇಲ್ಲೂ ಕೂಡ ಅಂತ. ಒಂದು ಸೇರಿದ ಮೇಲೆ, ಜೀವ ಬಂದು ಸೇರಿದ ಮೇಲೆ ಜೀವನ ಪ್ರಾರಂಭ, ಶುಭಾಶುಭಗಳು ಅಲ್ಲಿ ನಿರಂತರವಾಗಿ ನಡೀತಕ್ಕಂಥದ್ದು ಜೀವನದಲ್ಲಿ. ಅದನ್ನು ತಿಳಿಯುವಂಥದ್ದು, ಅದರ ನಿರೂಪಣೆ ಗ್ರಹಗಳ ಮೂಲಕ, ಸೂರ್ಯ ಚಂದ್ರಮಂಗಲ, ಬುಧ ಗುರು ಶುಕ್ರ ಶನಿಗಳ ಮೂಲಕ ಅಂತ. ಹಾಗಾಗಿ 7ರಿಂದ ಭಾಗಿಸುವಂತ ಏನೊಂದು ಸಂಖ್ಯೆ ಬಂತೋ ಅದೊಂದು ಗ್ರಹದ ಸಂಖ್ಯೆ. ಅದು ಆ ಗ್ರಹದ ಉದಯ ಆಯಿತು ಅಂತ ತಿಳ್ಕೊ. 6 ಬಂದರೆ ಶುಕ್ರ ಕಾರ್ಯಸಿದ್ಧಿ. ಪ್ರಶ್ನೆ ಏನು ಮನಸ್ಸಲ್ಲಿದೆ ಕಾರ್ಯಸಿದ್ಧಿ ಆಗತ್ತೆ ಅಂತ ಅರ್ಥ ಅದಕ್ಕೆ ಅಲ್ವಾ? 6 ಬರಲಿಲ್ಲ, 4 5 ಬಂತು ಅಂದರೆ ಬುಧ ಅಥವಾ ಗುರುಗಳ ಉದಯ ಆಯಿತು. 4ನೇ 5ನೇ ಗ್ರಹ ಅಲ್ವಾ? ಸೂರ್ಯ ಚಂದ್ರ ಮಂಗಲ ಬುಧ ಗುರು. 4 5 ಬಂತು ಅಂದರೆ ಕಾರ್ಯಕ್ಕೆ ಸಂಪತ್ತು ಒದಗಿ ಬರ್ತದೆ. ಯಾವ ಕಾರ್ಯದ ಕುರಿತಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೋ ಆ ಕಾರ್ಯಕ್ಕೆ ಬೇಕಾದಷ್ಟು ಸಂಪತ್ತು ಒದಗಿ ಬರ್ತದೆ. ಧನದವು ಜ್ಞ ಜೀವವು ಅಲ್ವಾ?
2 ಬಂದರೆ ಚಂದ್ರನ ಉದಯ ಆಯಿತು, ಶೇಷ 2 ಬಂದರೆ ಸುಖ ಅಂತ, ಒಳ್ಳೇದಾಗ್ತದೆ ಅಂತ, ಅಷ್ಟಂತೂ ಖಂಡಿತ ಅಂತ. 3 ಬಂದರೆ ಮಂಗಲ ಗ್ರಹದ ಉದಯ, ಕುಜನ ಉದಯ, ಅವನು ಬರ್ತಿರುವಾಗ ಜಗಳ ಬರ್ತದೆ ಅಂತ. ಈ ಕಾರ್ಯದ ಸಲುವಾಗಿ ಕಲಹ ಆಗಲಿಕ್ಕಿದೆ, ಯುದ್ಧ ಆಗಲಿಕ್ಕಿದೆ, ಕ್ಲೇಶ ಬರಲಿಕ್ಕಿದೆ ಅಂತ ಮಂಗಲ ಅದನ್ನು ಸೂಚನೆ ಮಾಡ್ತಾನೆ ಅಂತ. 1 ಬಂದರೆ ಸೂರ್ಯನ ಉದಯ ಆಯಿತು. 1 ಬಂದರೆ 1ನೇ ಗ್ರಹ ಸೂರ್ಯನ ಉದಯ ಆಯಿತು. ಈ ಕಾರ್ಯದ ವಿಷಯದಲ್ಲಿ ದುಃಖ ಅನುಭವಿಸಲಿಕ್ಕಿದೆ. ಇನ್ನು 7 ಬಂತು ಅಂದರೆ ಮಾಡೋನು ಇರ್ಬೇಕಲ್ಲ ಮೊದಲು, ಆಮೇಲೆ ಕಾರ್ಯ ಅಂತ. ಮರಣಾಯ ಮಂದಹ ಅಂತ, ಸಾವೇ ಬರಬಹುದು. ಹಾಗೆ ಇದು ತತ್ಕ್ಷಣದ ಫಲಗಳು, ಈ 7 ಕೂಡ ತತ್ಕ್ಷಣದ ಫಲಗಳು. ಆದರೆ ಆ ಗ್ರಹ ಇದೆಯಲ್ಲ, ಈಗ ಉದಾಹರಣೆಗೆ ಬುಧನ ಉದಯ ಆಯಿತು ಅಂದರೆ ಇವತ್ತು ಬುಧ ಎಲ್ಲಿದ್ದಾನೋ, ತಾಂಬೂಲ ಕೊಡೋ ಹೊತ್ತರಲ್ಲಿ ಬುಧ ಎಲ್ಲಿದ್ದನೋ ಅದನ್ನೇ ಕೇಂದ್ರವಾಗಿ ಇಟ್ಕೊಂಡು, ಅದನ್ನೇ ಲಗ್ನವಾಗಿ ಇಟ್ಕೊಂಡು ದ್ವಾದಶ ಭಾವಗಳನ್ನು ಚಿಂತನೆ ಮಾಡಬೇಕು. ಒಂದು ಗ್ರಹ ಕುಂಡಲಿ ಬರ್ತದೆ ಅಲ್ಲಿ, ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳಿದ್ವು, ದೃಢ ಆಗಲಿ ಅಂತ. ಆ ಕಾರಣಕ್ಕೋಸ್ಕರವಾಗಿ ಹೇಳಿದ್ದನ್ನೇ ಚೂರು ಸೇರಿಸಿ ಅದಕ್ಕೆ ಇನ್ನೊಮ್ಮೆ ಹೇಳಿದ್ವು. ಹೀಗೆ ತಾಂಬೂಲದ ಮೂಲಕ ದ್ವಾದಶ ರಾಶಿಗಳ ಪೈಕಿಯಲ್ಲಿ ಒಂದು ರಾಶಿಯನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಒಂದು ರಾಶಿ ಉದಯ ಆಗ್ತದೆ ತಾನಾಗಿ, ಒಂದು ಗ್ರಹ ಮತ್ತು ಒಂದು ರಾಶಿ. ಅದನ್ನು ಕೇಂದ್ರವಾಗಿ ಇಟ್ಕೊಂಡು 12 ಭಾವಗಳ ಮೂಲಕ ಇಡೀ ಜೀವನವನ್ನು ತಿಳಿಯಬಹುದು, ಆ ಪ್ರಶ್ನೆಗೆ ಉತ್ತರವನ್ನು ತಿಳಿಯಬಹುದು. ಇದನ್ನು ತಾಂಬೂಲ ಲಗ್ನ ಅಂತ ಕರೀತಾರೆ. ಹೀಗೆ ಬಂದ ಲಗ್ನವನ್ನು ತಾಂಬೂಲ ಲಗ್ನ ಅಂತ ಕರೀತಾರೆ. ಆದರೆ ಈ ತಾಂಬೂಲದಲ್ಲಿ ಒಂದು ವಿಶೇಷ ಏನಿದೆ ಅಂದರೆ, ಬರೇ ಲಗ್ನ ಕುಂಡಲಿ ಮೂಲಕ ಮಾತ್ರ ಅಲ್ಲ, ಆ ಎಲೆಗಳ ಮೂಲಕವೂ ಹಣೆ ಬರಹ ತಿಳಿಯಬಹುದು ಅಂತ ಹೇಳಿದ್ವಲ್ವಾ. ಎಲೆಗಳ ಮೂಲಕವೂ ತಿಳಿಯಬಹುದು. ಹೇಗೆ? ಒಂದನೇ ಎಲೆ ಲಗ್ನ, 2ನೇ ಎಲೆ ದ್ವಿತೀಯ, 3ನೇದು ತೃತೀಯ, ಚತುರ್ಥ, ಪಂಚಮ, ಅದಕ್ಕೆ ಹೇಳಿದ್ದನ್ನೆಲ್ಲ ತಿಳಿಯಬಹುದು ಅಂತ ಅಲ್ವಾ. 5ನೇ ಎಲೆ ತುಂಬ ಚೆನ್ನಾಗಿದೆ ಅಂದರೆ ಹೊಟ್ಟೆ ಚೆನ್ನಾಗಿದೆ ಅಂತ ಅರ್ಥ, ಅದಕ್ಕೆ ಬುದ್ಧಿ ಸರಿ ಇದೆ ಅಂತ ಅರ್ಥ. ಅದಕ್ಕೆ 5ನೇ ಎಲೆಯಿಂದ ನಾವು ಚಿಂತನೆ ಮಾಡಬೇಕಾಗಿರೋದಲ್ವಾ, ಸಂತಾನ ಒಳ್ಳೇದಿದೆ ಅಂತ ಅರ್ಥ ಅದಕ್ಕೆ ಅಲ್ವಾ. 12ನೇ ಎಲೆ ಸಮಸ್ಯೆ ಇದೆ ಅಂದರೆ ಎಡಗಣ್ಣು ತೊಂದರೆ ಇರ್ಬೋದು, ವಾಮ ಮಂಬಕಂ, ಕಾಲಿಗೆ ತೊಂದರೆ ಇರ್ಬೋದು. 12ನೇ ಭಾವ ಅಂದರೆ ಕಾಲನ್ನು ಸೂಚನೆ ಮಾಡುತ್ತೆ ಅದು, ಅಥವಾ ಪಾಪವನ್ನು ಸೂಚನೆ ಮಾಡ್ಬೋದು, ಸಾಲವನ್ನು ಸೂಚನೆ ಮಾಡ್ಬೋದು, ಇದನ್ನೆಲ್ಲ ಸೂಚನೆ ಮಾಡುತ್ತೆ ಅದು. ದ್ವಾದಶ ಭಾವಗಳನ್ನು 12 ಎಲೆಗಳ ಮೂಲಕ ಚಿಂತನೆ ಮಾಡ್ಬೋದು ಅಂತ ಆಯಿತು. 12 ಅಲ್ಲ 15 ಎಲೆ ಐತೆ ಅಂತ ಅಂದ್ಕೊಳ್ಳಿ, ಆಮೇಲೆ ಏನು ಮಾಡೋದು? 13, 14, 15 ಏನು ಮಾಡೋದು? ಏನು ಮಾಡೋದು? ಅದನ್ನು ಜಾಸ್ತಿ ಇದೆ ಸಂಖ್ಯೆ, ತಾಂಬೂಲ ಕೊಟ್ಟಿದ್ದು, ಆಗ ಏನು ಮಾಡೋದು? ನಾವು ಬೇಕಾಗಿದ್ದು 12 ಅಂತ ಅಲ್ವಾ. 25 ಇರ್ಬೋದು ಅದರಲ್ಲಿ, ನಮಗೆ ಬೇಕಾಗೋದು 12 ಅಂತ. 12ಕ್ಕೆ ಮುಗೀತು ಅಂತ, ಬೇಡ 6 ಇತ್ತು, ಆಗೇನು ಮಾಡ್ತೀರಿ? ಆಲೋಚನೆ ಮಾಡಿ ಹೇಳಿಬೇಕಾರೆ 6 ಇತ್ತು, 2 ಭಾಗ ಮಾಡೋ ಹಾಗಿಲ್ಲ. ಒಂದಲೇನ 2 ಭಾವ ನೋಡೋದು ಅಂತಲ್ಲ, ಇಲ್ಲ. ಕ್ರಮ ಇರೋದು ಒಂದನೇ ಎಲೆಗೆ 1ನೇ ಭಾವ, 2ನೇ ಎಲೆಗೆ 2ನೇ ಭಾವ, ಇಷ್ಟೇ ಶಾಸ್ತ್ರ ಇರುವಂಥದ್ದು. ನೀವು 6 ಇದೆ ಅಂತ ಪಾಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ 3 ಕೊಟ್ಟರೆ ಏನು ಮಾಡ್ತೀರಿ? 4 ನೋಡ್ತೀರಾ ಒಂದೊಂದರಲ್ಲಿ. 1 ಇದ್ರೆ ಏನು ಮಾಡ್ತೀರಿ? ಕೊಡ್ಬೋದಲ್ವಾ, ಎಷ್ಟು ಕೊಡ್ಬೋದು? 1 ಇದ್ರೆ ಏನು ಮಾಡ್ತೀರಿ? 12 ಅದರಲ್ಲಿ ನೋಡ್ತೀರಾ? ಈಗ ಆ ಭಾವ ಗೊತ್ತಾಗಬೇಕಲ್ಲ ನಮಗೆ. 2, 3 ಭಾವ ಒಂದೇ ಎಲೆಯಲ್ಲಿ ಸೇರಿಕೊಂಡ್ರೆ ತುಂಬ ಸಂಕೀರ್ಣ ಆಗ್ಬೋದು, ತುಂಬ ವಿಷಯಗಳು ಒಂದೇ ಎಲೆಯಲ್ಲಿ ಬಂದ್ಬಿಡ್ಬೋದು. ಈಗ ಒಂದು ಯುಕ್ತಿ ನಿಮಗೆ ಹೇಳ್ತೀವಿ. 6 ಎಲೆ ಅಂತ ತಿಳ್ಕೊಳ್ಳಿ. ವಿಧಿ ಏನು ಹೇಳ್ತಾ ಇದೆ ಅಂದರೆ, ಚಿಂತನೆ ಮಾಡಬೇಕಾಗಿದ್ದು ಇಷ್ಟೇ ಅಂತ, 6ರೊಳಗೆ ನಿನಗೆ ಬೇಕಾದ ವಿಷಯ ಎಲ್ಲ ಸಿಗತ್ತೆ ಅಂತ. ಮುಖ್ಯವಾದ ವಿಷಯ, ಆ ಪ್ರಶ್ನೆ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಏನನ್ನು ಚಿಂತನೆ ಮಾಡಬೇಕೋ ಅದು ಇದ್ರೊಳಗಿದೆ ಅಂತ, 6ರ ಒಳಗಿದೆ ಅನ್ನೋದನ್ನು ಸೂಚನೆ ಮಾಡ್ಬೋದು ಅದು ಅಂತ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ ಶ್ಲೋಕವನ್ನು ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತೇವೆ. ಒಂಚೂರು ಹೆಚ್ಚುವರಿ ವಿಷಯ ಇದೆ.
ನಿಮಗೆ ಪೂರ್ತಿ ಹಿಡಿದೇ ಇರೋಂಥದ್ದು. ಅದನ್ನು ಶೋಕ ತೋರಿಸ್ತು ಸುರೇಶ್. ತಾಂಬೂಲೈಹಿ ಪ್ರಷ್ಟೃದತ್ತೈಹಿ ಅಪಿ ಫಲಮಖಿಲಂ ತಸ್ಯ ವಕ್ತವ್ಯಮೇವಂ. ಪೃಚ್ಛಕ ಕೊಟ್ಟ ತಾಂಬೂಲ ಏನಿದೆಯೋ ಆ ತಾಂಬೂಲದ ಮೂಲಕವಾಗಿ ಎಲ್ಲ ಫಲವನ್ನು ಹೇಳಬಹುದು. ಅಖಿಲಂ ಫಲಂ, ಏನೊಂದು ಚೂರು ಬಾಕಿ ಇಲ್ಲದೆ ಎಲ್ಲವನ್ನು ಕೂಡ ಈ ತಾಂಬೂಲದಿಂದಲೇ ಹೇಳಬಹುದು ಅಂತ. ತಾಂಬೂಲೈಹಿ ಪ್ರಷ್ಟ್ರು ಅಂದರೆ ಪ್ರಶ್ನೆ ಕೇಳೋನು, ಪ್ರಷ್ಟ್ರು ದತ್ತೈಹಿ ಅವನ ಕೈಯಿಂದ ಬರಬೇಕದು. ಯಾಕಂದ್ರೆ ಅವನ ಬಾಯಿಂದಲೇ ವಿಧಿ ಹೇಳಿಸುವಂಥದ್ದು, ಕಥೆ ಏನು ಅವನದ್ದು ಅಂತ. ಹಾಗಾಗಿ ಅವನು ಕೊಟ್ಟ ತಾಂಬೂಲದ ಮೂಲಕವಾಗಿ ಫಲಮಖಿಲಂ ತಸ್ಯ ವಕ್ತವ್ಯಮೇವಂ, ಎಲ್ಲ ಫಲವನ್ನು ಕೂಡ ಹೇಳಬಹುದು, ಹೇಳಬೇಕು. ಹೇಳೋದು ಹೇಗೆ ಅಂದರೆ ಈ ಸಾಲು ಸರಿಯಾಗಿ ಗಮನಿಸ್ಬೇಕು. ಎರಡನೇ ಸಾಲು ಇದೆಯಲ್ಲ, ಇದನ್ನು ಸ್ವಲ್ಪ ಅರ್ಥೈಸ್ಬೇಕಾದ್ರೆ ಕೆಲಸ ಇದೆ. ಪ್ರಾರಭ್ಯ ಉಪರಿ ಅಧಸ್ತಾತ್ ಗಣನಂ. ಅರ್ಥ ಆಗತ್ತಾ? ಪ್ರಾರಭ್ಯ ಉಪರಿ ಮೇಲಿಂದ ಶುರು ಮಾಡಬೇಕು, ಅಧಸ್ತಾತ್ ಗಣನಂ. ಮೇಲಿಂದ ಒಂದರ ಮೇಲೆ ಒಂದು ಇರುತ್ತಲ್ಲ ಎಲೆಗಳು, ಮೇಲಿನ ಎಲೆಯಿಂದ 1, 2, 3, 4 ಕೆಳಗಡೆ ಎಣಿಸ್ತಾ ಹೋಗ್ಬೇಕು. ಸುರೇಶ್ ಆ ಫೋಟೋ ತೋರಿಸು, ಚಿತ್ರ ತೋರಿಸು ನೋಡಿ, ಆ ತರಹ ಅಂತ ಮೇಲಿಂದ ಕೆಳಗೆ ಅದನ್ನ ಎಣಿಸ್ತಾ ಹೋಗ್ಬೇಕು. ಒಂದು ಪ್ರಾರಭ್ಯ ಉಪರಿ ಅಧಸ್ತಾತ್ ಗಣನಂ ಇಹ ವಪುಃ ಪೂರ್ವಂ. ವಪುಃ ಅಂದ್ರೇನು? ಯಾವ ಭಾವ ಅದು? ವಪುಃ ಪೂರ್ವಂ ಅಂದ್ರೆ 1ನೇ ಭಾವ ಮೊದಲನೇದು. ಅಲ್ಲಿಂದ ಆರಂಭಿಸಿ, 1ನೇ ಭಾವದಿಂದ ಆರಂಭಿಸಿ. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ವಪುಶ್ಚ ಅಂತ ಆ ಶಬ್ದ ಎಲ್ಲಿ ಬಂದಿದೆ? ವಪುಃ ಅನ್ನೋ ಶಬ್ದ ಎಲ್ಲಿ ಬಂದಿದೆ? ಲಗ್ನ ಭಾವಕ್ಕೆ ಬಂದಿರತಕ್ಕಂಥದ್ದು ಅಂತ. ಹಾಗಾಗಿ ವಪುಃ ಪೂರ್ವಂ ಅಂದರೆ ಲಗ್ನ ಭಾವದಿಂದ ಆರಂಭ ಮಾಡಿ ನೀವು ಚಿಂತನೆ ಮಾಡ್ತಾ ಹೋಗಬೇಕು ಮುಂದಕ್ಕೆ ಅಂತ. ಆಯ್ತಾ? ಮುಂದಕ್ಕಿದೆ ನಿಮಗೆ ಜಿಜ್ಞಾಸೆ ಮಾಡಬೇಕಾಗಿರೋಂಥದ್ದು. ಅನ್ಹೋರ್ಧಯೋಸ್ಯಾತ್ ಅಂತಿದೆ ನೋಡಿ. ಅನ್ಹೋರ್ಧಯೋಸ್ಯಾತ್ 2ನೇ ಸಾಲಲ್ಲಿ ಕೊನೆ ಭಾಗ. ಅನ್ಹೋರ್ಧಯೋಸ್ಯಾತ್ ಅಂದ್ರೇನು? ಅಹ್ನಃ ಅರ್ಧಯೋಹು, ಬಿಡಿಸಿ ಅದನ್ನ. ಅಹ್ನಃ ಹಗಲಿನ, ಅರ್ಧಯೋಹು 2 ಅರ್ಧಗಳ ವಿಷಯದಲ್ಲಿ ಅಂತ. ಹಗಲಿಗೆ 2 ಅರ್ಧಗಳು, ಪೂರ್ವಾರ್ಧ ಪಶ್ಚಾರ್ಧ, ಅಥವಾ ಪೂರ್ವಾಹ್ನ ಅಪರಾಹ್ನ, 2 ಭಾಗ ಇದೆ ಅಲ್ವಾ? ಅದಕ್ಕೆ ತಕ್ಕಂತೆ ಈ ಗಣನೆ ಕೂಡ ವ್ಯತ್ಯಾಸ ಆಗುತ್ತೆ. ಇದನ್ನು ಹೇಳಿರಲಿಲ್ಲ, ಹಾಗಾಗಿ ಇದನ್ನು ಪುನಃ ತಗೊಂಡು. ಅನ್ಹೋರ್ಧಯೋಸ್ಯಾತ್ ಅನ್ಬೇಕಾದ್ರೆ ಹಗಲಿನ 2 ಭಾಗ ಇದೆಯಲ್ಲ, ಪೂರ್ವ ಭಾಗ ಮತ್ತು ಉತ್ತರ ಭಾಗ, ಅಥವಾ ಪೂರ್ವಾಹ್ನ ಅಪರಾಹ್ನ, ತಕ್ಕಂತೆ ಗಣನೆಯನ್ನು ಕೂಡ ಹೊಂದಿಸ್ಕೊಳ್ಬೇಕಾಗತ್ತೆ. ಹೇಗೆ ಅಂದರೆ ಬೆಳಗ್ಗೆ ಅಂತ ಅನ್ಕೊಳ್ಳಿ. ಬೆಳಗ್ಗೆ ಅಂದರೆ ಪ್ರಾರಭ್ಯ ಉಪರಿ ಅಧಸ್ತಾತ್. ಮಧ್ಯಾಹ್ನದ ಮೇಲೆ ಅಂತ ಅನ್ಕೊಳ್ಳಿ. ಪೃಚ್ಛಕ ಒಂದು ಪ್ರಶ್ನೆ ಕೇಳ್ತಾ ಇರಬೇಕಾದ್ರೆ ಮಧ್ಯಾಹ್ನದ ಮೇಲೆ ಆಗಿದೆ, ಆಗ ಪ್ರಾರಭ್ಯ ಅಧಸ್ತಾತ್ ಉಪರಿ. ಏನು ಹೇಳಿ? ಹೇಗೆ? ಕೆಳಗಿಂದ ಲೆಕ್ಕ ಮಾಡ್ತಾ ಬರಬೇಕು, ಮೇಲ್ಗಡೆಯಿಂದ ಅಲ್ಲ. ಸೂರ್ಯ ಇಳಿಯೋಕೆ ಶುರುವಾದರೆ, ಸೂರ್ಯ ಏರ್ತಾ ಇದ್ರೆ ಅಥವಾ ಮಧ್ಯೆ ನಿಂತಿದ್ರೆ ಅಲ್ಲಿವರೆಗೂ ಮೇಲಿಂದ ಕೆಳಗೆ ಲೆಕ್ಕ ಹಾಕುವಂಥದ್ದು. ಆದರೆ ಸೂರ್ಯ ಇಳಿಯೋಕೆ ಶುರುವಾದರೆ, ಅಪರಾಹ್ನ ಬಂದರೆ ಕೆಳಗಿನಿಂದ ಮೇಲಕ್ಕೆ ಲೆಕ್ಕ ಹಾಕಬೇಕು, ಹೊರತು ಮೇಲಿಂದ ಕೆಳಗೆ ಅಲ್ಲ. ಹಾಗೆ ಪ್ರಾರಭ್ಯ ಉಪರಿ ಅಧಸ್ತಾತ್ ಗಣನಂ ಇಹ ವಪುಃ ಪೂರ್ವಂ ಅನ್ಹೋರ್ಧಯೋಸ್ಯಾತ್. ಹಗಲಿನ 2 ಭಾಗಗಳಿಗೆ ತಕ್ಕಂತೆ ಇದನ್ನು ವಿಪರ್ಯಾಸ ಮಾಡಿಕೊಳ್ಳಿ, ಹಿಂದೆ ಮಧ್ಯೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು. ಹೀಗೆ ರಾತ್ರಿ ವಿಷಯದಲ್ಲೂ ಕೂಡ ಅಂತ ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಇಲ್ಲಿಲ್ಲ, ಶ್ಲೋಕದಲ್ಲಿಲ್ಲ, ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಪೂರ್ವ ರಾತ್ರ ಅಪರರಾತ್ರ. ಮಧ್ಯರಾತ್ರಿ ಒಳಗೆ ಪ್ರಶ್ನೆ ಕೇಳಿದರೆ ಮೇಲಿಂದ ಕೆಳಗೆ ಲೆಕ್ಕ ಹಾಕಬೇಕು. ಮಧ್ಯರಾತ್ರಿಯಿಂದ ನಂತರ ಅಪರರಾತ್ರಿಯಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಕೆಳಗಿನಿಂದ ಮೇಲಕ್ಕೆ ಲೆಕ್ಕ ಹಾಕಬೇಕು ಅಂತ. ಪ್ರಾರಭ್ಯೋಪರಿ ಅಧಸ್ತಾದ್ ಗಣನಮಿಹ ವಪುಃ ಪೂರ್ವಂ ಅನ್ಹೋರ್ಧಯೋಸ್ಯಾತ್. ಸುರೇಶ್ ಹೇಳಿ, ಅನ್ಹೋರ್ಧಯೋಸ್ಯಾತ್. ಒಂದು ಅಕ್ಷರ ತಿದ್ದುಪಡಿಯಲ್ಲಿ ಅನ್ಹೋರ್ದ್ವಯೋ ಅಲ್ಲ, ಅನ್ಹೋರ್ಧಯೋಸ್ಯಾತ್, ಅರ್ಧಯೋಹೋ ಅಂತ ಅದನ್ನು ಬೇರೆ ಮಾಡೋಕ್ಕಿರೋಂಥದ್ದು. ನೋಡಿ, ತಾಂಬೂಲ ಪತ್ರಗಳನ್ನು ಗಣಿಸುವ ಕ್ರಮ ಅಂತ. ಪೂರ್ವಾಹ್ನ ಓದಿ.
ಆದರೆ ಒಂದು ಸೂಕ್ಷ್ಮ ಏನು ಅಂದರೆ, ಪೂರ್ವಾಹ್ನದಲ್ಲಿ, ಅದರಲ್ಲಿಯೂ ಪೂರ್ವಾಹ್ನದ ಪೂರ್ವ ಭಾಗದಲ್ಲಿ ಕೇಳಿದ ಪ್ರಶ್ನೆ ಮಾತ್ರ ಶುಭ ಅಂತ. ಪ್ರಶ್ನೆಗೆ ಶುಭ ಸಮಯ ಯಾವುದು ಅಂದರೆ, ಜ್ಯೋತಿರ್ವಿದಂ ಪ್ರಾತರೂಪೇತ್ಯ ಪೃಚ್ಛೇಯತ್. ಬೆಳಗಿನ ಸಮಯ ಇದೆಯಲ್ಲ, ಪ್ರಾತಃ ಕಾಲ ಮಾತ್ರವೇ ಪ್ರಶಸ್ತ ಅಂತ. ಪ್ರಾತಃ ಕಾಲದಲ್ಲೇ ಪ್ರಶ್ನೆ ಕೇಳಲಿಕ್ಕಿರುವಂಥದ್ದು. ಆಮೇಲೆ ಒಂದು ಪ್ರಶ್ನೆ ಕೇಳಿದರೆ ಅದೊಂದು ಅಶುಭವನ್ನು ಸೂಚನೆ ಮಾಡುತ್ತೆ, ಅದೊಂದು ಅಮಂಗಲವನ್ನು ಅದು ಸೂಚನೆ ಮಾಡುತ್ತೆ. ಅದೊಂದು ಆ ವಿಷಯದಲ್ಲಿ ಬೇರೆ ಶುಭ ಇರಲೂಬಹುದು, ಅದು ಬೇರೆ ಮಾತು. ಆದರೆ ಕೇಳಿದ ಸಮಯ ಪ್ರಾತಃ ಕಾಲ ದಾಟಿದ್ರಿಂದ ಅಥವಾ ಪೂರ್ವಾಹ್ನ ದಾಟಿದ್ರಂತೂ ಅದು ಅಶುಭವನ್ನು ಸೂಚನೆ ಮಾಡ್ತಾರೆ ಅಂತ ಗೊತ್ತಿರಬೇಕು ನಮಗೆ. ರಾತ್ರಿ ಎಲ್ಲ ಪ್ರಶ್ನೆ ಕೇಳುವ ಪದ್ಧತಿಯೇ ಇಲ್ಲ, ಅಪರಾಹ್ನವೇ ಇಲ್ಲ, ರಾತ್ರಿ ಕೇಳುವ ವಿಷಯವೇ ಇಲ್ಲ. ಆದರೆ ಅಂಥ ಪರಿಸ್ಥಿತಿ ಬಂದರೆ ಬೆಳಗಿನವರೆಗೂ ಕಾಯಲಿಕ್ಕೆ ಸಾಧ್ಯ ಇಲ್ಲ, ನಿರ್ಣಯ ತಗೊಳ್ಬೇಕು ರಾತ್ರಿಯೇ. ಅಂಥ ಪರಿಸ್ಥಿತಿ ಬಂದೆ ದೈವಜ್ಞರ ಬಳಿಗೆ ಹೋದರೆ ರಾತ್ರಿ ಕೇಳಿದ್ದಕ್ಕೆ ಒಂದು ದುಷ್ಫಲ ಹೇಳಬೇಕಾಗತ್ತೆ ಆಗ ಅಂತ, ಅದಕ್ಕೊಂದು ಅಶುಭ ಫಲ ಹೇಳ್ಕೊಂಡು ಉಳಿದಿದ್ದನ್ನು ಹೇಳಬೇಕಾಗತ್ತೆ ಅಂತ ಅನಿವಾರ್ಯ ಆಗುತ್ತೆ. ಆದಾಗ ಹೀಗೆ ಅಂತ. ಆದರೆ ಸಾಮಾನ್ಯ ಕ್ರಮ ಏನು ಅಂದರೆ, ಜ್ಯೋತಿರ್ವಿದಂ ಪ್ರಾತರೂಪೇತ್ಯ ಪೃಚ್ಛೇತ್. ಪ್ರಾತಃ ಕಾಲವೇ ನಾವು ಕೇಳಲಿಕ್ಕಿರುವಂಥದ್ದು ಹೊರತು ಮುಂದಿನ ಕಾಲಗಳಲ್ಲಿ ಅಲ್ಲ. ಪ್ರಾತಃ ಕಾಲ ಅಂದರೆ ಯಾವುದು? ಎಲ್ಲಿವರೆಗೆ ಪ್ರಾತಃ ಕಾಲ? ಈ ತಮಾಷೆಗೆ ಹೇಳ್ತಾರೆ, ಅಂದರೆ ಮುಖ ತೊಳಿಬೇಕಲ್ಲ, ಮುಖ ತೊಳಿಬೇಕಾದ್ರೆ ಕೆಲವರಿಗೆ ಕೂದಲು ಉದುರೋಗಿರುತ್ತೆ ಪೂರ್ತಿ, ಅವರಿಗೆ ಸಮಸ್ಯೆ ಆಗತ್ತಂತ ಎಲ್ಲಿವರೆಗೆ ಮುಖ ತೊಳ್ಕೊಳ್ಳೋದು ಅಂತ. ಮುಖದ ವ್ಯಾಪ್ತಿ ಎಲ್ಲಿವರೆಗೆ ಬರುತ್ತೆ ಅಂತ, ಹಿಂದಿನವರೆಗೂ ಮುಖ ಇರುತ್ತಲ್ಲ ಅವರಿಗೆ ಅಂತ. ಆ ಥರ ಆಗಬಾರ್ದಲ್ಲ. ಹಾಗಾಗಿ ನೀವು ಈ ಪ್ರಾತಃ ಕಾಲ ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಹೇಳ್ತೀರಾ? 4 ಗಂಟೆಗೆ ಇಲ್ಲ, ಪ್ರಾತಃ ಕಾಲ ಬಂದಿರೋದೇ ಇಲ್ಲ. ಬ್ರಾಹ್ಮ ಮುಹೂರ್ತ, ಅದು ಬ್ರಹ್ಮ ಮುಹೂರ್ತ ಸರಿ. ಅದು ಪ್ರಾತಃ ಕಾಲಕ್ಕೆ ಸೂರ್ಯೋದಯ ಆಗಬೇಕು. ಈ 6 ಗಂಟೆ 6:30 ಎಲ್ಲ ಇತ್ತೀಚೆಗೆ ಬಂದಿದ್ದು. ಈ ಪ್ರಾತಃ ಕಾಲವನ್ನು ಶಬ್ದಕ್ಕೆ ಹೊಂದುವಂಥದ್ದಲ್ಲ ಅದೆಲ್ಲ. ಈ ಗಂಟೆ, ಗಡಿಯಾರ, ವಾಚು ಇದೆಲ್ಲ ಯಾವಾಗ ಬಂದಿದ್ದು ಹೇಳಿ? ಇತ್ತೀಚೆಗೆ ಬಂದಿದ್ದದು. ಅದೆಲ್ಲ ನಮ್ಮ ಲೆಕ್ಕಾಚಾರಗಳಲ್ಲ. ಒಂದು ದಿನವನ್ನ 5 ವಿಭಾಗ ಮಾಡ್ತಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತಕ್ಕೆ ಒಂದು ಹಗಲನ್ನು, ದಿನ ಅಂದ್ರೆ ಹಗಲು, ಇಲ್ಲಿ ಒಂದು ಹಗಲನ್ನು 5 ವಿಭಾಗಿಸ್ತಾರೆ. ಪ್ರಾತಃ ಕಾಲ, ಸಂಗವ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಂಕಾಲ. ಸೂರ್ಯೋದಯದಿಂದ ಸೂರ್ಯಾಸ್ತಕ್ಕೆ 5 ಕಾಲಗಳು ಅಂತ. ಪ್ರಾತಃ ಕಾಲ, ಸಂಗವ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಂಕಾಲ. ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತಕ್ಕೆ ಇರ್ತಕ್ಕಂಥ ಹಗಲಿದೆಯಲ್ಲ, ಅದನ್ನು ಸರಿಯಾಗಿ 5 ಪಾಲು ಮಾಡಿದರೆ, ಸಮಭಾಗ 5 ಮಾಡಿದರೆ, ಮೊದಲನೇ ಭಾಗ ಇದೆಯಲ್ಲ ಅದು ಮಾತ್ರ ಪ್ರಾತಃ ಕಾಲ. ಮನಸ್ಸಿಗೆ ಬಂತಾ? ಒಂದು ದಿನಕ್ಕೆ 15 ಮುಹೂರ್ತಗಳು. ಸೂರ್ಯೋದಯದಿಂದ ಸೂರ್ಯಾಸ್ತಕ್ಕೆ 15 ಮುಹೂರ್ತಗಳು. ಮುಂದೆ ನಿಮಗೆ ಮುಹೂರ್ತಗಳ ಬಗ್ಗೆ ಹೇಳಲಿಕ್ಕಿದೆ ಮುಂದೆ. ಆ ಮುಹೂರ್ತಗಳು ಅದು ಯಾವುದಕ್ಕೆ ಪ್ರಶಸ್ತ, ಯಾವುದಕ್ಕೆ ಪ್ರಶಸ್ತ ಅಲ್ಲ, ಯಾವಾಗ ಏನು ಮಾಡಬೇಕು ಮಾಡಬಾರ್ದು, ತುಂಬ ದೊಡ್ಡ ವಿಷಯ ಅದು. ಇಡೀ ಒಂದು ದಿನ ಇದೆಯಲ್ಲ, ಹಗಲು ರಾತ್ರಿ ಸೇರಿ 30 ಮುಹೂರ್ತಗಳು. ಹಗಲು 15, ರಾತ್ರಿ 15. ಉದಯದಿಂದ ಅಸ್ತಕ್ಕೆ 15, ಅಸ್ತದಿಂದ ಉದಯಕ್ಕೆ ಮತ್ತೆ 15 ಅಂತ. ಅದರಲ್ಲಿ ಈ ಉದಯದಿಂದ ಅಸ್ತಕ್ಕೆ 15 ಮುಹೂರ್ತ ಇದೆಯಲ್ಲ, 3 ಮುಹೂರ್ತಕ್ಕೆ ಪ್ರಾತಃ ಕಾಲ, ಸಂಗವ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಂಕಾಲ ಅಂತ ವಿಭಾಗ ಆಗುತ್ತೆ ಅಂತ. 3 ಮುಹೂರ್ತಗಳು ಮನಸ್ಸಲ್ಲಿರಲಿ. ಒಂದು ಮುಹೂರ್ತ ಅಂದರೆ ಒಂದು 45-50 ನಿಮಿಷ ಅಂತ ಅನ್ಕೊಳ್ಳಿ ನೀವು. ಒಂದು ಮುಹೂರ್ತ ಅಂದರೆ ಈ ಒಂದೊಂದು ಕಾಲಕ್ಕೆ ಸುಮಾರು 2-2.5 ಗಂಟೆ ಸಮಯ ಸಿಗತ್ತೆ. ಪ್ರಾತಃ ಕಾಲ ಅಂದರೆ ಸೂರ್ಯೋದಯ ಆಗಿ 2-2.5 ಗಂಟೆ. 13 ಗಂಟೆ ಹಗಲಾದರೆ ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆಗಿ ಸಾಯಂಕಾಲ 7 ಗಂಟೆಗೆ ಅಸ್ತ ಆಗುತ್ತೆ ಅಂತ ತಿಳ್ಕೊಳ್ಳಿ ನೀವು. 13 ಗಂಟೆ ಹಗಲಾದರೆ 2.5 ಗಂಟೆಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ನಿಮಗೆ. ಅದೇ ಸ್ವಲ್ಪ 11 ತಾಸಿನ ಹಗಲು 11.5 ಗಂಟೆ ಹಗಲಾದರೆ ಕಡಿಮೆ ಸಿಗತ್ತೆ. 2 ಗಂಟೆ ಅಂತ ಸಿಕ್ಕೇ ಸಿಗತ್ತೆ. 2-2.5 ಗಂಟೆಗಳಷ್ಟು ಕಾಲ ಇರುವಂಥದ್ದು ಸೂರ್ಯೋದಯ ಆಗಿ ಅಂತ. ಈ ಹೊತ್ತಿನಲ್ಲೇ ಪ್ರಶ್ನೆ ಕೇಳಕ್ಕಿರುವಂಥದ್ದು ಇದೇ ಸಮಯ ಅಂತ. ಹಾಗಾಗಿ ಈ ಪೂರ್ವಾಹ್ನದ ಪೂರ್ವ ಭಾಗದಲ್ಲಿಯೇ
ಪ್ರಶ್ನೆಗೆ ತುಂಬ ಯೋಗ್ಯವಾಗಿರುವಂಥ ಸಮಯ ಅನ್ನೋದನ್ನು ಮನಸ್ಸಲ್ಲಿಟ್ಕೊಳ್ಬೇಕು. ಮುಂದಿನದು ಮೊದಲೇ ಹೇಳಿದಾಗೆ ಮ್ಲಾನಿಕ್ಷತ್ಯಾದ್ಯುಪೇತಂ. ಎಲೆಯಲ್ಲಿ ದೋಷ ಇದ್ದರೆ ಆ ಭಾವಕ್ಕೆ ದೋಷವನ್ನು ಹೇಳಬೇಕು. ಎಲೆ ಚೆನ್ನಾಗಿದ್ದರೆ ಆ ಭಾವಕ್ಕೆ ಪುಷ್ಟಿಯನ್ನು ಹೇಳಬೇಕು. ಮೊದಲನೇ ಎಲೆ ಚೆನ್ನಾಗಿದೆ ಅಂತ ಅಂದ್ಕೊಳ್ಳಿ, ನೀವು ಆರೋಗ್ಯವನ್ನು ಹೇಳಬೇಕು, ಜಯವನ್ನು ಹೇಳಬೇಕು ಅಲ್ವಾ? ಆ ಪಟ್ಟಿಲಿ ಜಯ ಇದೆ ಅಲ್ವಾ? ಗೆಲುವು ಒಂದನೇ ಭಾವದಿಂದ, ಸೋಲು ನೆನಪು ಮಾಡ್ಕೊಳ್ಳಿ. ಯಾವ ಭಾವದಿಂದ ಸೋಲು ಇದೆಯಾ ಅಲ್ಲಿ ಪಟ್ಟಿಯಲ್ಲಿ? ಹೇಳಿ, ಶ್ಲೋಕ ಹೇಳಿ. ಆ ಪಟ್ಟಿಯಲ್ಲಿ ಇದೆಯಾ? ಪತನ ಇದೆ, ಪರಾಭವ ಇದೆಯಾ? ಆರನೇ ಭಾವದ ಹೇಳಿ. ಅಲ್ಲಿಗೆ ಹತ್ರ ಬರುತ್ತದು, ಅಲ್ಲಿಗೆ ಹತ್ರ ಬರುತ್ತೆ. ಶತ್ರು ಎಲ್ಲಿ, ಯಾವ ಭಾವದಿಂದ ಚಿಂತನೆ ಮಾಡ್ತೀರಿ? ಶತ್ರುವನ್ನು, ಯುದ್ಧವನ್ನು ಎಲ್ಲಿಂದ ಚಿಂತನೆ ಮಾಡ್ತೀರಿ? ಲಗ್ನ ಭಾವದಲ್ಲೇ ದೌರ್ಬಲ್ಯಗಳದ್ದು ಸೋಲನ್ನದೇ ಹೇಳುತ್ತೆ, ಲಗ್ನ ಭಾವವೇ ಹೇಳಿಬಿಡುತ್ತೆ. ಜಯವನ್ನು ಯಾವ್ದು ಹೇಳುತ್ತೋ ಅದೇ ಅದನ್ನು ಕೂಡ ಹೇಳೋಕ್ಕೆ ಸಾಧ್ಯ ಇದೆ. ಹಾಗೆ ಒಂದನೇ ಪತ್ರ ತುಂಬ ಚೆನ್ನಾಗಿದೆ ಅಂತ ಅನಿಸಿದರೆ ದೇಹಾರೋಗ್ಯ, ಜಯ ಇದೆಲ್ಲವನ್ನು ಹೇಳಬೇಕು. ಅದೇ ಒಂದನೇ ಪತ್ರವೇ ಹಾಳಾಗಿದ್ದರೆ ಅನಾರೋಗ್ಯವನ್ನು ಹೇಳಬೇಕು, ಸೋಲನ್ನು ಹೇಳಬೇಕು, ಈ ತರಹ ಅಂತ. ಹೀಗೆ ಬಣ್ಣ ಕೆಟ್ಟಿದ್ದು, ಮಡಿಸಿದ್ದು, ಬಾಡಿದ್ದು, ಒಣಗಿದ್ದು, ಕೊಳೆತಿದ್ದು, ಕಸ ಬಲೆ ಇಂಥದ್ದಿರುವಂಥದ್ದು ಕೆಲವಕ್ಕೆ ಅಂಟ್ಕೊಂಡಿರುತ್ತೆ ಏನಾದ್ರು ಪತ್ರಕ್ಕೆ. ಏನು ಹೇಳಬೇಕು? ಆಗಂತುಕ ರೋಗಗಳನ್ನು ಹೇಳಬೇಕು, ಹೊರಗಿಂದ ಬರುವಂಥ ಸಮಸ್ಯೆಗಳು. ಆರನೇ ಭಾವಕ್ಕೆ ಬಂದಿದ್ರೆ ಒಂದು ವೇಳೆ ಆರನೇ ಭಾವಕ್ಕೆ ಬರುತ್ತೆ, ಅಥವಾ ಬೇರೆ ಎಲ್ಲೇ ಬಂದರೂ ಕೂಡ ಹೊರಗಿಂದ ಬರುವಂಥ ಸಮಸ್ಯೆಗಳು, ಅದೊಂದು ಒಳಗಿಂದ ಅಲ್ಲ ಅದು ಅಂತ. ಹುಳು ತಿಂದಿದ್ದು, ರಂಧ್ರ ಹರಿದಿದ್ದು, ತುಂಡಾಗಿದ್ದು. ತುಂಡಾದರೆ ತುಂಬ ದೋಷ. ಎಲೆ ತುಂಡಾಗಿ ಬೇರೆಯಾಗಿದ್ದರೆ ಅಥವಾ ಅರ್ಧನೇ ಇದ್ದರೆ ತುಂಬ ದೋಷ. ಇದೆಲ್ಲವನ್ನು ಕೂಡ ಅನ್ವಯ ಮಾಡಬೇಕು ಜೀವನಕ್ಕೆ ಅಂತ. ತಾಂಬೂಲ ಹೇಗಿದೆಯೋ ಅದನ್ನು ಜೀವನಕ್ಕೆ ಅನ್ವಯ ಮಾಡಬೇಕು. ತಾಂಬೂಲ ಚಿಕ್ಕದು ಇರಬಾರ್ದು, ತುಂಬ ದೊಡ್ಡದು ಕೂಡ ಇರಬಾರ್ದು. ಈಗ ಪ್ರಶ್ನೆ, ಚಿಕ್ಕದು ಅಂದರೆ ಯಾವುದು, ದೊಡ್ಡದು ಅಂದರೆ ಯಾವುದು? ಎಷ್ಟು ದೊಡ್ಡದಿದ್ರೆ ದೊಡ್ಡದು, ಎಷ್ಟು ಚಿಕ್ಕದಿದ್ರೆ ಚಿಕ್ಕದು ಅಂತ. ಅಂಗುಲದ ಲೆಕ್ಕ ಹೇಳಿದ್ದಾರೆ ಅದಕ್ಕೂ ಕೂಡ ಅಂತ. ಅಂಗುಲ ದ್ವಯ ಸಂಯುಕ್ತಂ ಹ್ರಸ್ವಂ, 2 ಅಂಗುಲ ಇದ್ರೆ ಹ್ರಸ್ವ ಅಂತ. ದೀರ್ಘ ಷಡಂಗುಲಂ, 6 ಅಂಗುಲ ಇದ್ರೆ ದೀರ್ಘ, 2 ಅಂಗುಲ ಇದ್ರೆ ಹ್ರಸ್ವ ಅಂತ. ಹಾಗಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. 6 ಅಂಗುಲಕ್ಕೆ ಹೋದರೆ ದೋಷವೇ ಅದು, 2 ಅಂಗುಲಕ್ಕೆ ಹಿಡಿದ್ರೆ ಅದು ಕೂಡ ದೋಷವೇ ಅಂತ. ದೀರ್ಘ ಹ್ರಸ್ವ ವಿಹೀನಂಚ ಪತ್ರಂ ಭಾವಸ್ಯ ಪುಷ್ಟಿದಂ. ದೀರ್ಘವಾಗಬಾರ್ದು, ಹ್ರಸ್ವವು ಕೂಡ ಅದಾಗಬಾರ್ದು, ಅದು ಭಾವಕ್ಕೆ ಪುಷ್ಟಿ ಕೊಡುವಂಥದ್ದು ಅಂತ. ಇನ್ನೊಂದು ವಿಶೇಷ ಹೇಳಿ ಪ್ರಕರಣವನ್ನು ಪೂರ್ತಿ ಮಾಡ್ತೀವಿ. ಒಂದು ವಿಚಿತ್ರ ಹೇಳ್ತಾರೆ. ಪ್ರಶ್ನೆ ಸಂಗ್ರಹ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಏನು ಹೇಳ್ತಾರೆ ಅಂದರೆ, ಶುಕ್ಲ ಪಕ್ಷದಲ್ಲಿ ಹುಟ್ಟಿದ ತಾಂಬೂಲ ಆದರೆ ಪ್ರಶಸ್ತ, ಅದಕ್ಕೆ ತುಂಬ ಒಳ್ಳೆ ಫಲಗಳನ್ನು ಹೇಳಿದ್ದಾರೆ. ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ ತಾಂಬೂಲ, ಎಲೆ ಹುಟ್ಟಿದ್ದು ಯಾವಾಗ? ಎಲೆ ಹುಟ್ಟಿದ್ದು ಕೃಷ್ಣ ಪಕ್ಷವೋ ಶುಕ್ಲ ಪಕ್ಷವೋ ಅಂತ. ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ್ರೆ ಅಶುಭ ಅಂತ. ಈಗ ಆ ಪ್ರಶ್ನೆ ಸಂಗ್ರಹದ ಮೇಲೆ ಒಂದು ಪ್ರಶ್ನೆ ಬರುತ್ತೋ ಇಲ್ವ? ಈಗ ಕೂಡಲೇ ಕೇಳಿ ಪ್ರಶ್ನೆನ, ಹೆಂಗೆ ಗೊತ್ತಾಗೋದದು ಅಂತ. ಶುಕ್ಲ ಪಕ್ಷದಲ್ಲಿ ಹುಟ್ಟಿದ್ದ ಅವನ ಮನೆಗೆ ಹೋಗ್ಬೇಕಾ ನಾವು? ಆ ಎಲೆ ಎಲ್ಲಿ ಬೆಳೆದಿತ್ತು? ನಾವು ಅಂಗಡಿಯಿಂದ ತಂದಿರ್ತೀವಿ ಅದನ್ನು, ನಾವೇನು ಎಲೆ ಬೆಳೆದಿರೋದಿಲ್ಲ. ಅಂಗಡಿಗೆ ಎಲ್ಲಿಂದ ಬಂದಿದೆ ನೋಡಿ, ಅಲ್ಲೂ ಹೋಗ್ಬೇಕಾ ನಾವು? ಒಂದು ಅವನಿಗೂ ಗೊತ್ತಿಲ್ಲ. ಯಾಕೆಂದರೆ ನೀರು ಹಾಕ್ತಾ ಇರ್ತಾನೆ, ಎಲ್ಲ ಕೊಯ್ತಾ ಇರ್ತಾನೆ ಅವನು. ಆದರೆ ಶುಕ್ಲ ಪಕ್ಷವು ಕೃಷ್ಣ ಪಕ್ಷವನ್ನು ಅವನು ಆಕಾಶ ನೋಡ್ತಾನೆ, ಅವನಿಗೂ ಗೊತ್ತಿರೋದಿಲ್ಲ ಅದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಎಲೆ ನೋಡಿ ಅಲ್ಲೇ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಎಲೆಯಲ್ಲೇ ಲಕ್ಷಣಗಳಿರುತ್ತೆ ಅಂತ. ಮುಖ್ಯ ಲಕ್ಷಣ ಯಾವುದು ಅಂದರೆ, ಶುಕ್ಲ ಪಕ್ಷದಲ್ಲಿ ಹುಟ್ಟಿದ ಎಲೆ ಆದರೆ ಬಲಭಾಗ ಎತ್ತರ ಇರುತ್ತೆ ಅದು ಅಂತ, ಎಲೆ ಎದ್ದು ಅಂತ. ಕೃಷ್ಣ ಪಕ್ಷದ್ದಾದರೆ ಎಡಭಾಗ ಎತ್ತರ ಇರುತ್ತೆ. ಒಂದು ಮುಖ್ಯವಾದ ಅಂತರ ಹೇಳೋದೇನೆಂದರೆ, ದಕ್ಷೋನ್ನತಂ ವಾಮೋಚ್ಛಾಯಂ, ಬಲಭಾಗ ಎತ್ತರ ಅಥವಾ ಎಡಭಾಗ ಎತ್ತರ.
ಎಲೆಗಳು ಬಗ್ಗಿರ್ತಾವಲ್ವಾ, ಹೀಗೆ ಎದ್ದಿರ್ತವೆ ಎಲೆಗಳು. ಎಲ್ಲಿಂದ ಯಾವ ಭಾಗದಲ್ಲಿ ಎದ್ದಿದೆ ಅಂತ ನೋಡ್ಕೊಳ್ಳಿ. ನೀವು ನೋಡಿದರೆ ನಿಮಗೆ ಯಾವ ಪಕ್ಷದಲ್ಲಿ ಅದು ಹುಟ್ಟಿದೆ ಅಂತ ಗೊತ್ತಾಗುತ್ತೆ ಅದರಿಂದ ಅಂತ. ಇಷ್ಟು ಸೂಕ್ಷ್ಮಕ್ಕೆ ಅವ್ರು ಹೋಗಿದ್ದಾರೆ ಅಂತ. ಶುಕ್ಲ ಪಕ್ಷದ್ದೇ ಆದರೆ ಸಾಮಾನ್ಯವಾಗಿ ಅದು ದೀರ್ಘವೂ ಹ್ರಸ್ವವೂ ಆಗೋಲ್ಲ, ಅದು ಸರಿಯಾದ ಅರ್ಥಕ್ಕೆ ಬರುತ್ತೆ ಅದು. ಮತ್ತು ಆ ಶುಕ್ಲ ಛಾಯೆ ಇರುತ್ತೆ ಅದರಲ್ಲಿ, ಕಪ್ಪಾಗಿರೋದಿಲ್ಲ ಅದು, ಜಾಸ್ತಿ ಕಪ್ಪು ಹೊಡಿತಾ ಇರೋದಿಲ್ಲ ಅಂತ, ಬಿಳಿ ಹೊಡಿತಾ ಇರುತ್ತೆ ಅದರಲ್ಲಿ ಎಲೆಯಲ್ಲಿ ಅಂತ. ಅದು ಶುಕ್ಲ ಪಕ್ಷದಲ್ಲಿ ಹುಟ್ಟಿದ್ರೆ ಫಲ ಅದು ಅಂತ. ಮತ್ತು ಶುಕ್ಲ ಪಕ್ಷದಲ್ಲಿ ಹುಟ್ಟಿದ ಎಲೆಯನ್ನು ಜಂತುಗಳು ಕ್ರಿಮಿಕೀಟಗಳು ತಿನ್ನೋದು ಕಡಿಮೆ ಅಂತ. ಕೃಷ್ಣ ಪಕ್ಷದಲ್ಲಿ ಹುಟ್ಟಿದರೆ ಕ್ರಿಮಿಕೀಟಗಳ ಬಾಧೆ ಜಾಸ್ತಿ ಆ ಎಲೆಗೆ ಅಂತ. ನೋ ದೂಷಿತಂ ಜಂತುಭಿಹಿ. ಆಮೇಲೆ ಶುಕ್ಲ ಪಕ್ಷಕ್ಕೆ ಆ ನರಗಳಿದೆಯಲ್ಲ, ನಾರುಗಳು ದಪ್ಪ ಇರುತ್ತೆ ಅಂತ ಶುಕ್ಲ ಪಕ್ಷದಲ್ಲಿ ಹುಟ್ಟಿದರೆ. ಕೃಷ್ಣ ಪಕ್ಷದ್ದಾದರೆ ಅದು ಸಪುರ ಇರುತ್ತೆ, ತಿಳು ಇರುತ್ತೆ ಅದು ಅಂತ. ಇಷ್ಟು ವ್ಯತ್ಯಾಸಗಳನ್ನ ಹೇಳಿದ್ದಾರೆ ಅಂತ. ಆಗಿದ್ದರಿಂದ ಶುಕ್ಲ ಪಕ್ಷದ ಎಲೆ ಆದರೆ ಶೋಭನಂ ಪೃಚ್ಛತಾಂ, ಪ್ರಶ್ನೆ ಕೇಳಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ. ದೀರ್ಘಾಯುಷ್ಯಕರಂ, ಸುಖ ಅರ್ಥ ಜಯದಂ, ಸುಖ ಸಂಪತ್ತು ಗೆಲುವು ಇದೆಲ್ಲ ಬರುತ್ತೆ ಅದರಲ್ಲಿ. ಭಾವಸ್ಯ ಪುಷ್ಟಿಪ್ರದಂ, ಯಾವ ಭಾವದ್ದು ಶುಕ್ಲ ಪಕ್ಷದ ಎಲೆಯೋ ಆ ಭಾವಕ್ಕೆ ಪುಷ್ಟಿ ಅಂತ, ವೃದ್ಧಿ ಅಂತ. ಕೃಷ್ಣ ಪಕ್ಷ ಆದರೆ ಕೃಷ್ಣಾಭಂ, ಕಪ್ಪು ಛಾಯೆ, ಕೃಮಿದೂಷಣೇನ ಸಹಿತಂ, ಕೃಮಿಗಳ ಕಾಟ ಜಾಸ್ತಿ ಅದಕ್ಕೆ. ಮ್ಲಾನಕ್ಷತಿಭ್ಯಾಮಿತಂ, ಎಲೆ ಬಾಡೋ ಅಂಶ ಜಾಸ್ತಿ, ಬೇಗ ಬಾಡುತ್ತೆ ಅದು. ವಾಮೋಚ್ಛಾಯಂ, ಎಡಕ್ಕೆತ್ರ, ಅತೀವ ದೀರ್ಘಂ ಅಥವಾ ಹ್ರಸ್ವಂ. ಸೂಕ್ಷ್ಮಾಭಿಶ್ಚ ಶಿರಾಭಿರನ್ವಿತ ತನುಹು, ಇದು ನಾರು ಸಪುರ ಅಂತ. ಮೃತ್ಯುಪ್ರದಂ, ಶೋಕ ರೋಗ ಭಯದಂ, ಶೋಕ ರೋಗ ಭಯಗಳನ್ನ ಕೊಡ್ತದೆ, ಮೃತ್ಯುವನ್ನು ಕೊಡ್ತದೆ ಅದು ಅಂತ. ಇದೊಂದು ವ್ಯತ್ಯಾಸ ನಾವು ಗಮನಿಸ್ಕೊಳ್ಬೇಕು. ಶುಕ್ಲ ಪಕ್ಷವೋ ಕೃಷ್ಣ ಪಕ್ಷವೋ. ಎಲೆ ಕೈಯಲ್ಲಿ ಹಿಡ್ಕೊಂಡು ಕೇಳಬೇಕು, ನೀನು ಎಲ್ಲಿ ಯಾವಾಗ ಹುಟ್ಟಿದೆ, ನೀನು ಶುಕ್ಲ ಪಕ್ಷವೋ ಕೃಷ್ಣ ಪಕ್ಷವೋ. ಪೃಚ್ಛಕನ ಕತೆ ಆಮೇಲೆ ಹೇಳು, ಮೊದಲು ನಿನ್ನ ಕತೆ ಹೇಳು, ನೀನು ಯಾವಾಗ ಹುಟ್ಟಿದೆ ಅದ್ರ ಜಾತಕ ಮೊದಲು ಮಾಡ್ಕೋಬೇಕಾಗುತ್ತೆ ನಾವು. ಅದು ಎಲೆ ಜಾತಕ ಮೊದಲು ಮಾಡ್ಕೊಂಡು ಆಮೇಲೆ ಪೃಚ್ಛಕನ ಜಾತಕಕ್ಕೆ ಹೋಗುವಂಥ ಪರಿಸ್ಥಿತಿ ಇರುತ್ತೆ ನೋಡಿ ಅಂತ. ಇಷ್ಟು ತಾಂಬೂಲ ಪ್ರಕರಣ. ತೋರಿಸು, ಚಾರ್ಟ್ ತೋರಿಸು. ಇಲ್ಲಿ ಇಷ್ಟೇ ಕೊಟ್ಟಿದೆ, ವಿವರಣೆಗಳನ್ನು ಬಾಯಲ್ಲಿ ಹೇಳಿದೆ ನನಗೆ. ಲಗ್ನ ಸಾಧನೆ ಚಾರ್ಟ್ ತೋರಿಸು. ಹೀಗೆ ನಿಮಗೆ ನಾವು ತತ್ಕಾಲ ಲಗ್ನದ ಬಗ್ಗೆ ಹೇಳಿದ್ವು, ಲಗ್ನಾಂಶದ ಬಗ್ಗೆ ಹೇಳಿದ್ವು, ಚಂದ್ರಾಧಿಷ್ಠಿತ ರಾಶಿ ಬಗ್ಗೆ ಹೇಳಿದ್ವು, ಸ್ಥಿತ್ಯಾರೂಢ ಬಂದು ನಿಂತಿದ್ದೇ ರಾಶಿ ಅಂತ ಅದನ್ನು ಹೇಳಿದ್ವು, ಸ್ಪೃಷ್ಟಾಂಗ ಮುಟ್ಟಿದಲ್ಲಿಂದ ಲಗ್ನ ಕಂಡುಹಿಡಿಯೋದಾಗೆ ಅಂತ ಹೇಳಿದ್ವು, ಅಕ್ಷರಾರೂಢ ಅವನ ವಾಕ್ಯದ ಮೊದಲ ಅಕ್ಷರದಿಂದ, ಮೊದಲ 3 ಅಕ್ಷರದಿಂದ, ಒಟ್ಟು ಅಕ್ಷರಗಳಿಂದ ಏನೆಲ್ಲ ಮಾಡ್ಬೋದು ಅಂತ ಅದನ್ನು ಹೇಳಿದ್ವು. ತಾಂಬೂಲವನ್ನು ಕೂಡ ಹೇಳಿದ್ವು. ಇನ್ನು 2 ಉಳಿತು ನಿಮ್ಗೆ ಹೇಳಲಿಕ್ಕಿರುವಂಥದ್ದು. ಇನ್ನು ಬೇಕಾದಷ್ಟು ಇರ್ಬೋದು, ಮುಖ್ಯವಾದನ್ನು ನಾವೆಲ್ಲ ಆರಿಸಿದ್ದೇವೆ ನಮ್ಮ ಮನಸ್ಸಿಗೆ ಬಂದಿರೋಂಥದ್ದನ್ನು. 2 ಉಳಿತು. ಒಂದು ಕವಡೆ, ಇನ್ನೊಂದು ಶಿಶುಹಸ್ತ ಅಂತ. ದೈವಜ್ಞರು ಬಳಸೋ ಶಬ್ದ ಅಲ್ಲ ಅದು, ನಾವು ತಗೊಂಡಿದ್ದೀವಿ ಆ ಶಬ್ದನ. ಅಷ್ಟಮಂಗಲ ಶಿಶುಹಸ್ತ, ಅಷ್ಟಮಂಗಲದಲ್ಲಿ ಬರುತ್ತೆ ಅದು ಆ ಸಂದರ್ಭ. ಅದೆರಡು ಉಳಿದಿರ್ತಕ್ಕಂಥದ್ದು. ಇದರಲ್ಲಿ ಕವಡೆ ಬಗ್ಗೆ ಒಂದು ಪೀಠಿಕೆ ಹಾಕಿ ಮುಗಿಸೋಣ ಇವತ್ತು. 1, 2, 3, 4, 5, 6, 7, 8, 9 ಬಗೆ ಹೇಳಿದ್ವಲ್ಲ ನಾನು ನಿಮಗೆ. ಹೇಳಬೇಕಾಗಿದೆ 1, 2, ಇನ್ನು 9 ಬಗೆಯಲ್ಲಿ 8 ಬಗೆ ಪೃಚ್ಛಕನ ಕಡೆಯಿಂದ. ಲಗ್ನವನ್ನು ತೆಗೆಯುವಂಥದ್ದು ಪೃಚ್ಛಕನ ಕಡೆಯಿಂದ. ಪ್ರಶ್ನೆ ಯಾರಿಗೆ ಹುಟ್ಟಿದೆಯೋ ಅವನ ಮೂಲಕವೇ ಲಗ್ನವನ್ನು ತೆಗೆಯುವಂಥದ್ದು ಅಂತ. ಉದಾಹರಣೆಗೆ ತತ್ಕಾಲ ಲಗ್ನ, ಅವನು ಬಂದ ಹೊತ್ತು, ಪ್ರಶ್ನೆ ಕೇಳೋನು ಬಂದ ಹೊತ್ತು. ಲಗ್ನಾಂಶ ಅದರದ್ದೇ ಸೂಕ್ಷ್ಮ ಭಾಗ. ಚಂದ್ರಾಧಿಷ್ಠಿತ ರಾಶಿ, ಅವನು ಬಂದಾಗ ಚಂದ್ರ ಎಲ್ಲಿದ್ನೋ ಅದು. ಸ್ಥಿತ್ಯಾರೂಢ, ಅವನು ಎಲ್ಲಿ ಬಂದು ನಿಂತ್ಕೊಂಡ್ನೋ ಆ ರಾಶಿ. ಸ್ಪೃಷ್ಟಾಂಗ, ಎಲ್ಲಿ ಮುಟ್ಕೊಂಡ್ನೋ ಆ ರಾಶಿ. ತಾಂಬೂಲ, ಅವನು ಕೊಟ್ಟ ತಾಂಬೂಲ. ಅಂದರೆ ಹೆಚ್ಚಿನ ಪಕ್ಷವು ಹೇಗಿದೆ ಅಂದರೆ, ಇದು ಯಾರಲ್ಲಿ ಪ್ರಶ್ನೆ ಹುಟ್ಟಿದೆಯೋ ಅವನ ಮೂಲಕವೇ ಲಗ್ನ ತೆಗೆಯುವಂಥ ಪದ್ಧತಿ. ಅವನೇ ಅವನ ಕತೆ ಹೇಳಬೇಕು, ಹೇಳ್ತಾನೆ ಅವನೇ ತನ್ನ ಪೂರ್ವೋತ್ತರ ಚರಿತ್ರೆಯನ್ನು ವಿವರಿಸ್ತಾನೆ ಅವನು ಅಂತ. ಅಲ್ಲಿಂದ ಬರಬೇಕದು ಅಂತ. ಆದರೆ ಈ ಕವಡೆ ಅಂತ ಇದೆಯಲ್ಲ, ಇದು ಒಂದು ಮಾತ್ರ ದೈವಜ್ಞನ ಕಡೆಯಿಂದ ಇರುವಂಥದ್ದು. ಮುಂದೊಂದು
ಶಿಶುಹಸ್ತ ಕೂಡ ಅಲ್ಲಿಗೆ ಹೋಗುತ್ತೆ, ಪೃಚ್ಛಕನ ಕಡೆಗೆ ಹೋಗುತ್ತೆ. ದೈವಜ್ಞನ ಕಡೆಯಿಂದ ಲಗ್ನ ತೆಗೆಯೋದಿದೆಯಲ್ಲ, ಒಂದೇ ಒಂದದು ಈ ಕಬಡೆ ಮಾತ್ರ ಅಂತ. ಅವನ ಆಯುಧ ಅದು. ದೈವಜ್ಞನ ಆಯುಧ ಯಾವುದು? ಕಬಡೆ ಅಂತ. ಕಬಡೆಯ ಯಾಕೆ? ಒಂದು ಕಥೆ ಹೇಳ್ತಾರೆ ಅದಕ್ಕೊಂದು. ಶಿವನ ಸತೀದೇವಿ ದೇಹತ್ಯಾಗ ಮಾಡಿದ್ದು ಕಥೆ ಕೇಳಿದಿರಲ್ವ ನೀವು? ಯೋಗಾಗ್ನಿಯಲ್ಲಿ ದೇಹತ್ಯಾಗ ಮಾಡ್ತಾಳಲ್ವಾ, ಅವಳ ಆಭರಣಗಳು, ಸತಿ ತೊಟ್ಟ ಆಭರಣಗಳು ಸಮುದ್ರದಲ್ಲಿ ವಿಸರ್ಜಿಸಲ್ಪಟ್ಟವಂತೆ. ಅವಳ ಒಂದೊಂದು ಅಂಗವು ಭೂಮಿಯ ಒಂದೊಂದು ಭಾಗದಲ್ಲಿ ವಿನ್ಯಸ್ತವಾಯಿತು. ಅವೆಲ್ಲ ಒಂದೊಂದು ಶಕ್ತಿ ಪೀಠಗಳಾದವು. ಸತೀದೇವಿಯ ಅಂಗಗಳು, ಒಂದೊಂದು ಅಂಗ ಎಲ್ಲೆಲ್ಲಿ ಬಿತ್ತೋ ಭೂಮಿಯಲ್ಲಿ ಅದೆಲ್ಲ ಶಕ್ತಿಪೀಠ ಆಗಿದೆ, ದೊಡ್ಡ ದೊಡ್ಡ ಶಕ್ತಿಪೀಠಗಳಾಗಿದೆ ಅವೆಲ್ಲವೂ ಕೂಡ. ಆಭರಣಗಳು ಸಮುದ್ರದಲ್ಲಿ ವಿಸರ್ಜಿತವಾದವಂತೆ, ಅವುಗಳೇ ಕಬಡೆಯಾದವು ಅಂತ. ಅವಳ ಆಭರಣಗಳೇ ಮುಂದೆ ಕಬಡೆಗಳ ರೂಪವಂತ ಆಳುವ ಅನ್ನೋದು ಐತಿಹ್ಯ. ನೀವೆಲ್ಲೂ ಪುಸ್ತಕದಲ್ಲಿ ಹುಡುಕಕ್ಕೆ ಹೋಗ್ಬೇಡಿ, ಐತಿಹ್ಯ ಇದು ಅಂತ. ಇನ್ನೂ ಬೇರೆ ಬೇರೆ ಕಥೆಗಳಿದೆ, ಇದು ಒಂದು ಕಥೆ ನಿಮ್ಗೆ ಹೇಳಿದ್ವು ಅಂತ. ಕಬಡೆ ಜ್ಯೋತಿಷಕ್ಕೆ ಯಾಕೆ, ಈ ಶಾಸ್ತ್ರದಲ್ಲಿ ಯಾಕೆ ತುಂಬ ಬಳಸ್ತಾರೆ ಅಂದರೆ, ಈ ಶಾಸ್ತ್ರಕ್ಕೆ ದೇವತೆ ಯಾರು? ದಕ್ಷಿಣಾಮೂರ್ತಿ. ತುಂಬ ವಿಚಿತ್ರ ಸಂಪ್ರದಾಯ ಭೇದಗಳಿದೆ ಈ ಜ್ಯೋತಿಷದಲ್ಲಿ. ಒಬ್ಬರ ಥರ ಮತ್ತೊಬ್ಬರು ಇಲ್ಲ ಅಂತ. ಒಂದೊಂದು ಗುರು ಸಂಪ್ರದಾಯ ಬೇರೆ ಬೇರೆ ತರಹ ಇದೆ. ಆದರೆ ಒಂದು ವಿಷಯ ಸಮಾನ, ಎಲ್ಲ ದೈವಜ್ಞರಿಗೆ ಒಂದು ವಿಷಯ ಸಮಾನ, ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯನ್ನು ಪೂಜಿಸ್ತಾರೆ ಎಲ್ಲರೂ ಕೂಡ. ಅವ್ರವ್ರ ಇಷ್ಟ ದೈವ ಮತ್ತೊಂದು ಏನೇನೋ ಇದೆ ಉಳಿದಿದ್ದೆಲ್ಲ. ಆದರೆ ಇದೊಂದು ವ್ಯತ್ಯಾಸ ಇಲ್ಲ, ಎಲ್ಲರೂ ಪೂಜೆ ಮಾಡುವಂಥದ್ದು ನಿಧಿಯೇ ಸರ್ವವಿದ್ಯಾನಾಂ, ಯಾರು ಸರ್ವವಿದ್ಯೆಗಳ ನಿಧಿಯೋ, ಕೇವಲ ತನ್ನ ಮೌನದಿಂದ ಶಿಷ್ಯರಿಗೆ ವಿದ್ಯೆಗಳನ್ನು ಕೊಡ್ತಕ್ಕಂಥ, ಸಾಕ್ಷಾತ್ಕಾರವನ್ನೇ ಅನುಗ್ರಹ ಮಾಡ್ತಕ್ಕಂಥ ಮಹಾಗುರು ಅವನು ದಕ್ಷಿಣಾಮೂರ್ತಿ. ಅಂದರೆ ಅತ್ಯದ್ಭುತವಾಗಿರ್ತಕ್ಕಂಥ ಪರಮ ಮಂಗಲ ಗುರು ಸ್ವರೂಪ ಅದು, ಶಿವನದ್ದು ಅಂತ, ಶಿವನ ರೂಪ ಅದು. ಜ್ಯೋತಿಷದಲ್ಲೂ ಕೂಡ ರವಿ ಮತ್ತು ಗುರುವಿಂದ ಅವರ ಸಮಾಯೋಗದಿಂದ ನೋಡ್ತಾರೆ ದಕ್ಷಿಣಾಮೂರ್ತಿಯನ್ನು. ರವಿ ಗ್ರಹ ರಾಜ, ಗುರು ಪ್ರಧಾನ ಶುಭಗ್ರಹ, ಇಬ್ಬರು ಸೇರಿದರೆ ದಕ್ಷಿಣಾಮೂರ್ತಿ. ಶುಕ್ರನನ್ನು ಸೇರಿಸಿ ಹೇಳಿದ್ರೆ ನಿಮಗೆ ಹೇಳಿದ್ದು ಹಿಂದೆ. ಆದರೆ ಹೆಚ್ಚಾಗಿ ರವಿ ಗುರುಗಳ ಸಮಾಯೋಗವನ್ನು ತಗೊಳ್ತಾರೆ ದಕ್ಷಿಣಾಮೂರ್ತಿಗೆ. ಹಾಗಾಗಿ ಆ ದಕ್ಷಿಣಾಮೂರ್ತಿಯನ್ನು ಉಪಾಸನೆ ಮಾಡೋದ್ರಿಂದ ಅದು ಶಿವ. ದಕ್ಷಿಣಾಮೂರ್ತಿ ಅಂದರೆ ಇದು ಸತಿಯ ಆಭರಣ, ಇದು ಕಬಡೆಗಳು. ಇದನ್ನು ಮುಖ್ಯವಾಗಿ ಬಳಸುವಂಥದ್ದು, ಅವನ ಸಾನ್ನಿಧ್ಯ, ಸತೀದೇವಿಯ ಸಾನ್ನಿಧ್ಯ ಅನ್ನೋ ರೀತಿಯಲ್ಲಿ ಇದನ್ನು ಬಳಸುವಂಥದ್ದು ಎಂಬುದಾಗಿ ಹೇಳ್ಕೊಂಡು ಬರ್ತಿದ್ದಾರೆ. ಈ ಕಬಡೆಗಳ ಮೂಲಕವಾಗಿ ದೈವಜ್ಞ ಲಗ್ನವನ್ನು ತೆಗಿತಾನೆ. ದಕ್ಷಿಣಾಮೂರ್ತಿಯನ್ನು ಸಂಪ್ರಾರ್ಥನೆ ಮಾಡಿ ನವಗ್ರಹಗಳನ್ನು, ದ್ವಾದಶ ರಾಶಿಗಳನ್ನು, ಮುಖ್ಯವಾಗಿ ಸೂರ್ಯನನ್ನು ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತವು ಅದನ್ನಿಟ್ಕೊಂಡು ಆತನನ್ನು ದಕ್ಷಿಣಾಮೂರ್ತಿಯನ್ನು ಅನುಸಂಧಾನ ಮಾಡಿ ಅದರ ಮತ್ತೆ ಈ ರಾಶಿಯನ್ನು ತೆಗೆಯುವಂಥದ್ದು ಅಂತ. ದಕ್ಷಿಣಾಮೂರ್ತಿ ಮತ್ತು ಸೂರ್ಯ ಮತ್ತು ದಕ್ಷಿಣಾಮೂರ್ತಿಯೇ ಕೈಲಾಸಾದ್ರೀಶ ಕೋಣಿ ಅಂತ ಇನ್ನೊಂದು ಶ್ಲೋಕ ಇದೆ, ಅದನ್ನು ಕೂಡ ಬಳಸ್ತಾರೆ. ಅದು ಜಾನುಸ್ಥಂ ರಾಮಬಾಹುಂ ಮೃಗಮಪಿ ಪರುಷಂ ಜ್ಞಾನಮುದ್ರಾಂ ವಹಂತಂ, ಅಂತಹ ಜ್ಞಾನವನ್ನು ಋಷಿಗಳಿಗೆ ಕೊಡ್ತಕ್ಕಂಥ ದಕ್ಷಿಣಾಮೂರ್ತಿ ಸ್ವರೂಪವನ್ನೇ ಹೇಳ್ತಾರೆ ಅಲ್ಲಿಯೂ ಕೂಡ ಅಂತ. ಹಾಗಾಗಿ ಅವರಿಬ್ಬರ ಸ್ಮರಣೆಯನ್ನು ಮಾಡಿಕೊಂಡು ದೈವಜ್ಞ ರಾಶಿಯನ್ನು ತೆಗಿತಾನೆ. ಅದು ಕಬಡಗಳಿಂದ ಆಗುವಂಥದ್ದು. ಅದನ್ನು ಇನ್ನು ಮುಂದಕ್ಕೆ ಚಿಂತನೆ ಮಾಡೋಣ. ಇದೊಂದು ಎರಡು ಮಾತ್ರ ಉಳಿದಿರ್ತಕ್ಕಂಥದ್ದು. ಅದನ್ನು ಮುಗಿಸಿ ನಾವು ಜಾತಕದ ಕಡೆಗೆ ಮತ್ತೆ ಪುನಃ ಹೋಗ್ಬೋದು. ಲಗ್ನ ಅಂತ ಬಂದಾಗ ಜಾತಕಕ್ಕೂ ಸಮಾನ, ಪ್ರಶ್ನೆಗೂ ಸಮಾನ ಅದು. ಹಾಗಾಗಿ ಲಗ್ನದ ವೈವಿಧ್ಯವನ್ನು ನಿಮಗೆ ಹೇಳ್ತಾ ಇದ್ವು. ಬೇರೆ ಸಂಗತಿಗಳಲ್ಲಿ ಹೇಳೋಣ ಮುಂದೆ. ದ್ರೇಕಾಣಗಳ ಬಗ್ಗೆ ಹೇಳುವಂಥದ್ದಿದೆ, ದಶಾಭುಕ್ತಿ ಬಗ್ಗೆ ಹೇಳುವಂಥದ್ದಿದೆ, ಗೋಚಾರ ಆ ಕುರಿತು ಹೇಳುವಂಥದ್ದಿದೆ, ಯೋಗಗಳ ಕುರಿತು ತುಂಬ ಹೇಳುವಂಥದ್ದಿದೆ. ಆಮೇಲೆ ಮುಖ್ಯವಾಗಿ ಶಕುನಗಳ ಕುರಿತು ತುಂಬ ಮುಖ್ಯವಾಗಿರುವಂಥದ್ದು. ಶಕುನ ಶಾಸ್ತ್ರವೇ ಜೀವನೋಪಯೋಗಿ ಶಾಸ್ತ್ರ. ಅದು ಅದ್ಭುತ ಜೀವನೋಪಯೋಗಿ ಶಾಸ್ತ್ರ. ಯಾರಿಗಾದರೂ ಕೂಡ ಅವನಿಗೆ ಅವನ ಕಥೆ ಮುಂದಿನ ಕಥೆ ಗೊತ್ತಾಗುವಂತೆ, ಸುಲಭವಾಗಿ ಗೊತ್ತಾಗುವಂತೆ ಮಾಡುವಂಥ ಶಾಸ್ತ್ರ ಅದು. ಇದೆಲ್ಲ ಮುಂದಕ್ಕೆ ಇರ್ತಕ್ಕಂಥದ್ದು. ಇವತ್ತು ಇಲ್ಲಿಗೆ ಅದನ್ನು ಇಟ್ಕೊಳ್ಳೋಣ.
ತಾಂಬೂಲದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೋ ಆ ಎಲ್ಲ ದೇವತೆಗಳು ನಿಮ್ಗೆಲ್ರಿಗೂ ಒಳ್ಳೆಯದನ್ನು ಮಾಡಲಿ. ನಿಮ್ಮ ಜೀವನಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೊಡೋ ಶಕ್ತಿ ತಾಂಬೂಲಕ್ಕಿದೆ. ಎಲ್ಲವೂ ಇದೆ ಅಲ್ಲಿ. ತಾಂಬೂಲ ಅಗ್ರೇ ನಿವಸತಿ ರಮಾ, ಅಲ್ಲಿಂದ ಆರಂಭ ಆಯಿತು. ಅಗ್ರಭಾಗದಲ್ಲಿ ಲಕ್ಷ್ಮೀ ದೇವಿ ವಾಸ, ಅಲ್ಲಿಂದ ಆರಂಭ ಮಾಡಿ ಎಲ್ಲ ದೇವತೆಗಳು, ಅನೇಕ ಮುಖ್ಯ ದೇವತೆಗಳಲ್ಲಿದ್ದಾರೆ. ಅವರೆಲ್ಲರ ಅನುಗ್ರಹ ನಿಮಗಿರಲಿ. ಹಾಗೆ ಸತೀದೇವಿಯನ್ನು ಕೊನೆಯಲ್ಲಿ ನಾವು ನೆನಪಡ್ಕೊಂಡಾಯಿತು, ದಕ್ಷಿಣಾಮೂರ್ತಿಯನ್ನು ನೆನಪಡ್ಕೊಂಡಾಯಿತು. ಅವರ ಪರಮ ಕಾರುಣ್ಯ ನಿಮ್ಮೆಲ್ಲರ ಮೇಲಿದ್ದು ನಿಮಗೆ ವಿದ್ಯೆ ಬರಲಿ, ನೀವೆಲ್ಲ ವಿದ್ಯೆಗೆ ಯೋಗ್ಯರಾಗುವಂತೆ, ವಿದ್ಯೆ ನಿಮಗೆ ಸಿದ್ಧಿಸುವಂತೆ ಮತ್ತು ವಿದ್ಯೆಯನ್ನು ನೀವು ಸದ್ವಿನಿಯೋಗ ಮಾಡುವಂತೆ, ದುರುಪಯೋಗ ಮಾಡದಂತೆ ಸದ್ವಿನಿಯೋಗ ಮಾಡುವಂತೆ ಅನುಗ್ರಹಿಸಿರಿ ಎಂಬುದಾಗಿ ಈ ಸಮಯದಲ್ಲಿ ಹೇಳಿ, ಇನ್ನೊಮ್ಮೆ ಮುಳ್ಳೇರಿಯ ಮಂಡಲದ ಈ ಎಲ್ಲ ವಲಯಗಳ ಶಿಷ್ಯರು, ಭಕ್ತರು ಮತ್ತು ಅನ್ಯಾನ್ಯ ಪ್ರದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ಶಿಷ್ಯರು, ಭಕ್ತರನ್ನು ಹರಸಿ ಆಶೀರ್ವದಿಸ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ್.